ಇಷ್ಟೊತ್ತು ನಾವು ಏನೇನಾಯಿತು ಹೇಗಾಯಿತು ನಿಮ್ಮ ಪಾತ್ರ ಏನು ಅಂತ ದಿವ್ಯಾ ವಸಂತ್ ಅವ್ರನ್ನ ಬಹಳ ಆರಾಮಾಗಿ ಮಾತಾಡಕ್ಕೆ ಬಿಟ್ಟೆ. ಈಗ ಪ್ರಶ್ನೆಗಳನ್ನು ಕೇಳೋಣ. ಆ್ಯಂಡ್ ಒನ್ ಸೈಡ್ ಆಗಲೇಬಾರ್ದು ಇದು. ಅವರೊಬ್ಬರನ್ನೇ ಕೇಳ್ತಾ ಇದ್ರೆ ಇನ್ನೊಬ್ರು ನಮ್ಮ ವರ್ಷನ್ ಯಾಕೆ ತಗೊಳ್ಳಿಲ್ಲ ಅಂತಾರಲ್ವಾ. ಸಾಧ್ಯ ಆದರೆ ಆನಂದ್ ಗುರೂಜಿ ಅವರು ಲೈವಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಇದೀಗ ಅವರ ಹಿತೈಷಿ ಶ್ರೀಮತಿ ಜಯಮ್ಮ ಅಂತ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸುದ್ದಿ ಎಲ್ಲ ಕೇಳಿರ್ತೀರಿ ನೀವು, ಅದಕ್ಕೆ ಓಡೋಡ್ ಬಂದಿದ್ದೀರಿ ಸ್ಟುಡಿಯೋಗೆ. ಹಂಗಲ್ಲ ಹಿಂಗೆ ಅಂತ ಹೇಳಕ್ಕೆ ಏನು ಹೇಳ್ಬೇಕು ನೀವು? ನಾನು ದಿವ್ಯಾ ವಸಂತ್ ಅವ್ರ ಹತ್ರನೇ ಮಾತಾಡಬೇಕು. ದಯವಿಟ್ಟು ಪ್ಲೀಸ್ ಗೋ. ಈಗ ದಿವ್ಯಾ ವಸಂತ್ ಅವರೇ, ನಾನು ನಿಮ್ಮನ್ನ BTV ನಲ್ಲಿ ಇರೋವಾಗಿಂದ ನೋಡ್ತಾ ಇದ್ದೀನಿ. ಎಷ್ಟು ಚಾನಲಲ್ಲಿ ಇದ್ರಿ, ಎಷ್ಟು ಚಾನಲ್ ಬದಲಾಯಿಸಿದ್ರಿ, ಯಾವ್ಯಾವ ಚಾನಲ್ ಇದ್ರಿ, ಹೇಗಿದ್ರಿ ಎಲ್ಲ ನನಗೆ ಗೊತ್ತು. ಪ್ರತಿಯೊಂದು ನೀವು ಏನೇನು ಹೋರಾಟಗಳು ಮಾಡಿದ್ದೀರಾ ಅನ್ನೋದು ಗೊತ್ತು. ಈಗ ಫಸ್ಟ್ ಆಫ್ ಆಲ್ ನೀವು ಆನಂದ್ ಗುರೂಜಿ ಅಂತ ತಗೊಂಡು ನೀವು ಇಷ್ಟರವರೆಗೂ ಮಾಡ್ತಾ ಇದ್ದೀರಾ ಅಲ್ವರಾ. ಈಗ ಆನಂದ್ ಗುರೂಜಿ ಎಲ್ಲೋ ಭೂ ಕಬಳಿಕೆ ಮಾಡಿಬಿಟ್ರು, ಗೌರ್ಮೆಂಟ್ ಲ್ಯಾಂಡ್ ಇದು ಮಾಡ್ಕೊಂಬಿಟ್ರು, ಆಶ್ರಮ ಮಾಡ್ಕೊಂಬಿಟ್ರು, ಮನೆ ಕಟ್ಕೊಂಬಿಟ್ರು ಅಂತ ಇದ್ದೀರಾ. ಕೇಳಕ್ಕೆ ನೀನು ಯಾರಮ್ಮ? ನಾನು ಪಬ್ಲಿಕ್ ಮ್ಯಾಮ್. ಪಬ್ಲಿಕ್ಕು ಮಾಧ್ಯಮದವರ ಕೇಳ್ತೀನಿ ಅಂತಿದ್ದಾರೆ ಅವರು. ಮಾಧ್ಯಮದವರ ಕೇಳೋದಕ್ಕೆ ಅದಕ್ಕೆ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಇದೆ, DC ಇದೆ, ಉಪ ತಹಸೀಲ್ದಾರ್ ಇರ್ತಾರೆ, ಇದೆ. ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಕೇಳ್ಬೋದು, RTA ಫಾರ್ಮ್ ಹಾಕೋಬೋದು, ಕೇಳ್ಬೋದು. ಅದಾಯಿತು ಆಯಿತಾ. ಅದನ್ನು ಕೇಳೋದು ನ್ಯಾಯ ರೀತಿಯಾಗಿ ಕೇಳಬೇಕು. ಆವಾಗ ಅವರು ಗೌರ್ಮೆಂಟಿಂದ ಕಬಳಿಕೆ ಮಾಡ್ಕೊಂಡವರು, ಒತ್ತುವರಿ ಮಾಡ್ಕೊಂಡಿದ್ದಾರೋ, ಏನು ಮಾಡ್ಕೊಂಡಿದ್ದಾರೋ ಅವರು ಕೋರ್ಟಲ್ಲಿ ಬಂದು ನಿಂತ್ಕೊತಾರೆ. ಯಾರು ಮುಖ್ಯಸ್ಥರು, ಯಾರು ಅದಕ್ಕೆ ಅಂತ ಅಧಿಕಾರಿ ಇರ್ತಾರೋ ಅವ್ರ ಹತ್ರ ಉತ್ತರ ಕೊಡ್ತಾರೆ. ನೀವು ಇರೋದನ್ನ ಪಬ್ಲಿಕ್ ಮಾಡೋಕ್ಕೆ ಮೀಡಿಯಾದವರು ಒಪ್ಕೊಂತೀನಿ. ಅದನ್ನು ಮಾಡಿ ಅದನ್ನು ಒಪ್ಪಲಿಲ್ಲ ಅಂದರೆ ನೀವು ಸೆಟ್ಲ್ಮೆಂಟ್ಗೆ ಯಾವ ಥರಮ್ಮ ನೀವು ಅವ್ರಿಗೆ ಪ್ರೆಸರ್ ಕೊಡ್ತೀರಾ? ಸೆಟ್ಲ್ಮೆಂಟ್ ಅಂತ ಬಂದಲ್ಲ ಮ್ಯಾಮ್. ಸೆಟ್ಲ್ಮೆಂಟ್ ನ ಯಾವಾಗ ಮಾಡಿದ್ವಿ, ಯಾವಾಗ ಕೇಳಿದ್ವಿ, ಅವ್ರು ಹೇಗೆ ಅವ್ರು ಮಾತಾಡಿದ್ರು ಅದಕ್ಕೆ ಡಾಕ್ಯುಮೆಂಟ್ ಇದೆಯಾ? ಅವ್ರ ಹತ್ರ ಸಾಕ್ಷಿ ಇದೆಯಾ? ನಾವು ಕೇಳಿದಕ್ಕಿದೆಯಾ? ಪ್ರೂವ್ ಮಾಡಿ. ಮತ್ತೆ ಕೊಡಿ, ಒಂದು ನಿಮಿಷ ಕೊಡಿ. ಇವಾಗ ನೀವು ಈ ತರ ಮಾಡಿರೋದು ತಪ್ಪು ಅಂತ ಹೇಳಿ ಅವರು ಕಾನೂನು ಪ್ರಕಾರವಾಗಿ ಹೋಗಿ ಸ್ಟೇ ತಗೊಂಡ್ಬಂದಿದ್ದಾರೆ. ಯಾವ ವಿಚಾರಕ್ಕೆ ಸ್ಟೇ ತಗೊಂಡ್ಬಂದಿರೋದು? ಎಲ್ಲಾ ವಿಚಾರಕ್ಕಲ್ಲ, ಒಂದೇ ವಿಚಾರಕ್ಕೆ ಅವ್ರು ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೋರ್ ಮಾಡಿ ಸ್ಟೇ ತರುವಂತಹ ಅಗತ್ಯ ಯಾವ ಅನಿವಾರ್ಯ ಅಲ್ಲಲ್ಲ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಶ್ರೀಮತಿ ಜಯಮ್ಮ ಅವರೇ, ಸ್ಟೇ ಯಾವ ಕಾರಣಕ್ಕೆ ತರ್ತಾರೆ ಅಂತ ಗೊತ್ತಿರುತ್ತೆ ಅಲ್ವಾ? ಒಂದ್ ಅಂತದ್ದು ಏನಾದ್ರು ತಪ್ಪು ಮಾಡಿರ್ತೀನೇನೋ, ಆ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅಂತ. ಆ ತರ ಎಲ್ಲ ಏನಿಲ್ಲ. ಇವಾಗ ಒಂದು ಗುರುಜಿ ಅವರು ಒಂದು ಕರ್ನಾಟಕದಲ್ಲೇ ಆಗ್ಬೋದು, ಎಲ್ಲ ಹೆಣ್ಣು ಮಕ್ಕಳು ಅವರು ಮಾತಾಡಿರೋದು ಒಂದೊಂದು ನೋಡಿದ್ರೆ ಬೇರೆ ತರ ಇದೆ. ಹೆಣ್ಣು ಮಕ್ಕಳನ್ನ ಬೇರೆ ತರ ನೋಡ್ತಾರೆ, ಹೆಣ್ಣು ಮಕ್ಕಳನ್ನ ಬೇರೆ ತರ ಉಪಯೋಗಿಸ್ಕೊಂತ ಇದಾರೆ. ಅವ್ರದ್ದು ಅಷ್ಟು CD ಇದೆ, ನನ್ನ ಹತ್ರ ಇಷ್ಟು CD ಇದೆ ಅಂತ ಹೇಳಿ ಮಾತಾಡುವಾಗ ಈಗ ಅವ್ರಿಗೆ ಅವಮಾನ ಆಗ್ಬೇಕು. ಆ ಕಡೆಯಿಂದ ಬಂದು ಉತ್ತರನು ಕೇಳಿಸ್ಕೊಂಡಿರ್ತೀರಿ ಇದಾದ್ಮೇಲೆ. ಅದೇನೆ ಅವಮಾನಗಳು ಆ ತರ ಆದಾಗ ಇವರ ಕಾನ್ವರ್ಸೇಷನ್ ಅಲ್ಲಿ ಗುರೂಜಿ ಅವ್ರ ಬಾಯಿಂದ ಬಂದಿರೋ ಪದಗಳು, ಗುರೂಜಿ ಅವ್ರ ಬಾಯಿಂದ ಬಂದಿದ್ರು ಅವ್ರು ಯಾವ ಒಂದು ಗುರೂಜಿ ಅಂತ ಹೇಳ್ಬಿಟ್ಟು ಅವ್ರು ಯಾರು ಸನ್ಯಾಸತ್ವ ತಗೊಂಡಿಲ್ಲ. ಅವರು ಒಂದು ಫ್ಯಾಮಿಲಿ ಮ್ಯಾನೆ. ಹಂಗಂತ ಗುರುಜಿಯವರು ಅವ್ರು ಯಾವ ಸನ್ಯಾಸತ್ವ ತಗೊಂಡಿಲ್ಲ. ನಾನು ಮದುವೆ ಆಗಿಲ್ಲ, ನಾನು ಯಾರೆಲ್ಲ ಕಾವಿ ಕಟ್ಕೊಂಡು ನಾನು ಮಠ ಮಾಡ್ಕೊಂಡು ಕುತ್ಕೊಂಡಿಲ್ಲ. ಅವರು ಒಂದು ಮದುವೆ ಆಗಿ ಮಕ್ಕಳು ಮರಿ ಮೊಮ್ಮಕ್ಕಳು ಸಂಸಾರಸ್ಥರು. ಅವ್ರಿಗೇನೋ ಒಂದು ಇದಿತ್ತು, ಅವ್ರಿಗೆ ದೇವ್ರದ್ದು ಒಲ್ದಿದೆ, ಅವ್ರು ಮಠ ಮಾಡ್ಕೊಂಡಿದಾರೋ, ದೇವ್ರಿಗೆ ಜ್ಯೋತಿಷ್ಯ ಹೇಳ್ತಾ ಇದಾರೋ, ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಪದ ಬಳಕೆ ಮಾಡ್ಬೋದಾ? ಆ ನಂಬರ್ ನಾನಂತೂ ಐ ಆಮ್ ರಿಯಲಿ ಸಾರಿ, ಆ ಪದ ಹೇಳಕ್ ನಾನು ರೆಡಿ ಇಲ್ಲ. ಅವ್ರ ಬಾಯಿಗಿಂತ ನೀವು ಹೇಳಿದ್ರೆ ಬಾರಿ ಚೆನ್ನಾಗಿರುತ್ತೆ. ಗುರೂಜಿ ಅವರ ಕ್ವಶ್ಚನ್ ಏನಾಗಿತ್ತು? ಒಂದು ಮನುಷ್ಯ ಸಂಸಾರಸ್ಥರು ಅವ್ರ ಮದುವೆ ಮಾಡ್ಕೋಬಹುದು, ಮಕ್ಕಳು ಮಾಡ್ಕೋಬಹುದು, ಡೆಫಿನೆಟ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದನ್ನು ಹೊರತುಪಡಿಸಿ ಅವ್ರು ಬೇರೆ ಪದವನ್ನ ಬಳಕೆ ಮಾಡಿದ್ದಾರೆ. ಗಮನಕ್ಕೆ ಬಂದಿದ್ಯಾ? ಒಂದು ಮನುಷ್ಯನ್ಗೆ ಯಾರಿಗೇ ಆಗ್ಲಿ ಮೇಡಮ್, ನಾನು ಹೇಳ್ತೀನಿ, ಈಗ ಆ ಜಾಗದಲ್ಲಿ ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ನಾನಿದ್ರು ಸರಿ ಬರೀ ಆಡಿಯೋನ ಹಾಕಿಸ್ಬೋದಾ ನೀವು? ಬೇರೆ ರೀತಿ ಅವರು ಪದೇ 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 ಅದ್ರ ಬಗ್ಗೆ ನಾನು ಸಿಡಿ ಇದೆ ನಾನು ಮಾಡ್ತೀನಿ ಅದು ಅದನ್ನ ಆಕ್ರೋಶಗೊಂಡು ಮಾತಾಡಿದ್ದಾರೆ. ಆಕ್ರೋಶಗೊಂಡು ನಾನು ಒಂದು ಸಂಸಾರಸ್ಥ, ಈಗ ಏನಮ್ಮ ಕೋಪದಲ್ಲಿ ನಾವು ಹೇಳ್ತೀವಿ, ಹೌದು ಈಗ ನಾವು ಸಂಸಾರಸ್ಥ ಹಿಂಗಂತ ಹೇಳಿದ್ದಾರೆ. ನಾನು ಅದನ್ನ ಕೇಳಿಸ್ಕೊಂಡು, ಅವ್ರು ಇವಾಗ ಹಾಕೋದಲ್ಲ, ನಾನು ಅದನ್ನ ಕೇಳಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಇವ್ರು ಪ್ರಶ್ನೆ ಮಾಡ್ತಾರಲ್ಲ, ಇವ್ರು ಕರೆಕ್ಟ್ ಆಗಿದಾರ? ಫಸ್ಟ್ ಕೇಳಿಸ್ಕೊಂಡಿದ್ದೀನಮ್ಮ ನಾನು. ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ನಾನು ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಮೈಕ್ನ ಇಟ್ಬಿಡಿ. ಕೇಳಿಸ್ಕೊಂಡಿದ್ದೀನಪ್ಪ ನಾನು. ಅದು ಗುರೂಜಿಯವ್ರ ಧ್ವನಿನೇನಾ? ಗುರೂಜಿ ಧ್ವನಿ ಅಲ್ಲ ಅದು.
ಗುರೂಜಿ ಅವ್ರದೇ ಧ್ವನಿ, 100% ಧ್ವನಿ. ನಾನು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ, ನಾನು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ. ಗುರೂಜಿ ಧ್ವನಿ ಅಲ್ಲ ಅದು, ಗುರೂಜಿ ಧ್ವನಿನೇ. ದಯವಿಟ್ಟು ಆಡಿಯೋ ಎಂ ಲೈವ್ ನಲ್ಲಿ ಇದೆ, ಇವಾಗ್ಲೇ ಪ್ಲೇ ಮಾಡಿ. ಅದು ಗುರೂಜಿ ಅವ್ರ ಧ್ವನಿನೇ, 100% 200% ಗುರೂಜಿ ಅವ್ರ ಧ್ವನಿನೇ. ಗುರೂಜಿನೇ ಹೇಳಿರೋದು, ನಾನು ಸನ್ಯಾಸಿ ಅಲ್ಲ, 5 ಜನ ಹೆಣ್ಮಕ್ಳ ಜೊತೆ ನಾನು ಮಲ್ಕೊಂಡ್ರು ನಂದೇನ್ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಆನಂದ್ ಶ್ರೀ 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 ಆನಂದ್ ಗುರೂಜಿ ಅವರೇ ಹೇಳಿರೋದು ಈ ಮಾತನ್ನ. ಸಂಸಾರಸ್ಥರಾಗಿರುವಂತ ಆನಂದ ಗುರೂಜಿ ಅವರೇ ಹೇಳಿರೋದು ಈ ಒಂದು ಮಾತನ್ನ. ಹಂಗಂದ್ರೆ ಯಾವ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರೆ ತಪ್ಪಿಲ್ಲ? ಅವ್ರ ಪಾತ್ ಪೂಜೆಗೆ ಮಾಡಕ್ ಬರೋ ಹೆಣ್ಮಕ್ಳ ಅಥವಾ ರಾಜ್ಯದ ಹೆಣ್ಮಕ್ಳ, ಬೇರೆ ರಾಜ್ಯದ ಹೆಣ್ಮಕ್ಳ? ಹೆಣ್ಣು ಮಕ್ಕಳ ನಿನ್ನ ಹತ್ರ ಬಂದಿದಾರ, ಸಾವಿರಾರು ಜನ ನಿನ್ನ ಮನೆ ನಿನ್ನ ಸ್ಟುಡಿಯೋ ಹುಡುಕೊಂಡು ಬಂದಿದಾರ, MTV ಹುಡುಕೊಂಡು ಬಂದಿದಾರ. ಆನಂದ್ ಗುರೂಜಿ ಮನೆ ಹುಡುಕೊಂಡು ಮಾಡ್ಕೊಂಡು ಅವ್ರಿಗೆ ಬೇಕು ಅನ್ನೋದನ್ನ ಅವರು ದೇವರಲ್ಲಿ ಬೇಡ್ಕೊಂಡು ಅವ್ರು ಕೊಡುವಂತ ವ್ರತಗಳು ಮಾಡ್ಕೊಂಡು ಹೋಗಿದಾರೆ ಹೆಣ್ಮಕ್ಳು ಹೊರ್ತು. ಆಯ್ತಾ? ಏನೇನೆಲ್ಲ ನಿನ್ನ ಹತ್ರ ಬಂದಿದಾರ, 5 ಜನದ ಹತ್ರ ಅವ್ರು ಮಲ್ಕೊಂಡ್ರು, ಆಯ್ತು. ಮಲ್ಕೊಂಡಿಲ್ಲ, ಅವ್ರ ಬಾಯಲ್ಲಿ ಬಂದಲ್ವಾ? ಆ ಹೆಣ್ಣು ಮಕ್ಕಳು ನಿನ್ನ ಹತ್ರ ನ್ಯಾಯ ಕೇಳ್ಕೊಂಡ್ ಬಂದಿದ್ದಾರೆ. ಅಲ್ಲ ಮಲ್ಕೊಂಡಿದೀನಿ ಅಂತ ಹೇಳಿಲ್ಲ, ಮಲ್ಕೊಂಡ್ರು ಅಂತ ಹೇಳಿರೋದು. ಯಾವುದೇ ಒಂದು ಮನುಷ್ಯನಿಗೆ ಈ ಕಡೆ ಲ್ಯಾಂಡ್ ಬಗ್ಗೆ ಅಂತೆ, ಈ ಕಡೆ ನಿಂದು ಯಾವ್ದೋ CD ಇದೆ, ನಾನು ಪಬ್ಲಿಷ್ ಮಾಡ್ತೀನಿ, ಇದನ್ನ ನಾನು ಮೀಡಿಯಾಗ ಹಾಕ್ತೀನಿ, ಎಷ್ಟೋ ಸುದ್ದಿಗಳು ಬಂದಿದೆ. ಈ ಹಿಂದೆ ಆನಂದ್ ಗುರೂಜಿ ಅವ್ರ ಬಗ್ಗೆ ಹುಡುಗಿರ್ ವಿಚಾರವಾಗಿ ಎಷ್ಟೋ ಸುದ್ದಿಗಳು ಬಂದಿದೆ, ಎಷ್ಟೋ ಪೇಪರ್ಗಳು ಪಬ್ಲಿಷ್ ಮಾಡಿದೆ. ಆಯ್ತಾ? CD ವಿಚಾರವಾಗಿ ಅವರು ಓಡೋಗಿ ಸ್ಟೇ ತಗೊಂಡ್ಬಂದಿದ್ದು ನಿಜ ಅಲ್ವಾ ಮ್ಯಾಮ್? ಏನಕ್ಕೆ ತಗೊಂಡ್ಬಂದಿದ್ದು ಅವ್ರ ಸ್ಟೇನ ಹೋದ ವರ್ಷ? ಒಂದೇ ವಿಚಾರಕ್ಕೆ ಇದಕ್ಕೆ ಪ್ರೂಫ್ ಕೇಳ್ತಾ ಇದಾರಲ್ಲ ಅವರು, ಅವ್ರ ಹಣ ಕೇಳಿದಾರೆ ಅನ್ನೋದಕ್ಕೆ ಏನಾದ್ರು ಪ್ರೂಫ್ ಇದೆಯಾ? ಕೊಡಿ ಮತ್ತೆ ಕೊಡ್ತೀವಿ ನಾವು. ನಾನು ಇವಾಗಲೇ ಜೈಲಿಗೆ ಹೋಗ್ತೀನಿ. ಆಡಿಯೋನ, ಪೇಪರ್, ಅವ್ರು ಏನೇನ್ ವಿಡಿಯೋನ ಒಂದು ಕೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಎಲ್ಲ ಹಿಂಗೆ ಮುಚ್ಚಾಕೋದು. ನೀವು ಬನ್ನಿ ಪ್ರೆಸ್ ಮೀಟ್ಗೆ, ಕೊಡಿ ನೋಡೋಣ. ಸರಿ ನಾನೊಂದ್ ಮಾತು ಕೇಳ್ತೀನಿ. ನೀನ್ ಇಷ್ಟ ಆನಂದ್ ಗುರುಜಿ ಅಂತ ಹೇಳಿದ್ಯಲ್ಲ, ನೀನ್ ಮಾತ ಕರೆಕ್ಟ್ ಆಗಿ ಮಂತನಸ್ತಾಗಿದ್ಯಾ ನೀನು? ಹೌದು, ಇದೀನಿ. ಒಂದ್ ಸೆಕೆಂಡ್, ಏನ್ ಮಾತಾಡ್ತಾ ಇದ್ದೀರಾ ಮೇಡಮ್? ನೀನು ಒಂದು ಹೆಣ್ಣು ಮಗು, ಮೀಡಿಯಾದಲ್ಲಿ ಕೆಲಸ ಮಾಡೋ ಮಗು, BTV ಕೆಲಸ ಮಾಡೋ ಮಾನವಸ್ಥೆ ಏನ್ ಮೇಡಮ್? ಅಲ್ಲ ಏನ್ ಮೇಡಮ್ ಅದು ಅರ್ಥ ಏನು? ಮಾನವಸ್ಥೆ ಆಗಿದ್ಯಾ ಅಂದ್ರೆ ಏನ್ ಅರ್ಥ? ಅಂದ್ರೆ ಮರ್ಯಾದೆಯಿಂದ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಏನಾಗಿದ್ದಾರೆ ಮೇಡಮ್ ಅವರು? ಒಂದ್ ನಿಮಿಷ ನಾನು ಹೇಳ್ತೀನಿ ರೀ. ನೀವೊಬ್ರು ಹೆಣ್ಮಗಳು, ಮರಿಬೇಡಿ. ನಾನೊಂದು ಹೆಣ್ಮಗು, ಲಕ್ಷಾಂತರ ಜನ ನೋಡ್ತಿರ್ತಾರೆ, ಮರಿಬೇಡಿ ಅದನ್ನ. ಯಾರೋ ಒಬ್ರನ್ನ ಪರವಾಗಿ ಮಾಡ್ಕೊಳಕ್ ಹೋಗಿ ಮತ್ತೊಬ್ಬ ಹೆಣ್ಮಗಳು ಮಾನವರಿಲ್ಲ. ಸಾಕ್ಷಿ ಅದೇನಿದೆ ತಂದು ಕೊಡಿ ಅಷ್ಟೇ ನಾನು ಕೇಳಿದ್ದು. ಒಂದ್ ನಿಮಿಷ ಇರಿ. ಇವಾಗ ಇವ್ರು ಇಷ್ಟು ಮಾತಾಡ್ತಾರಲ್ವಾ, ಇವ್ರುಗಳು ಒಂದೊಂದ್ ಕೆಲಸಗಳು ಮಾಡಿದಾಗ ಏನ್ ಮಾಡಿದಾರೆ ಹೇಳ್ಬಿಡ್ರಿ, ಕೇಳೋಣ. ಏನ್ ಮಾಡಿಲ್ಲ ಅಲ್ಲ, ಏನ್ ಮಾಡಿದಾರೆ ಅಂತ ಹೇಳಿ. ಹೇಳಿ. ಮಸಾಜ್ ಸೆಂಟ್ರಲ್ ಏನಾಯ್ತು? ಏನಾಯ್ತು? ಅಲ್ಲ ಅದ್ರ ಬಗ್ಗೆ ಅಲ್ಲ ಅದ್ಯಾಕೆ ಕೇಸ್ ಆಯ್ತು? ಅದ್ಯಾಕೆ ಕೇಸ್ ಆಯ್ತು? ಅಲ್ಲಿ ಏನಾಯ್ತು? ಎಲೆಕ್ಟ್ರಾನಿಕ್ ಐಟಮ್ ಇಂದ ಪ್ರತಿಯೊಂದು ಎತ್ಕೊಂಡು ನೀನ್ ಯಾಕೆ ಊರ್ ಬಿಟ್ಟು ಹೋದೆ? ನಾನು ಹೋಗಿಲ್ವಲ್ಲ, ಅದ್ರ ಬಗ್ಗೆನೇ ಮಾತಾಡೋದಿದ್ಯಲ್ಲ. ನೀವಿಬ್ರು ಅಬ್ಸ್ಟ್ಯಾಂಡಿಂಗ್ ಯಾಕಾದ್ರು? ಅಲ್ಲ ಅದೇ ಹೇಳ್ತಿಲ್ಲ. ಕೇರಳದಲ್ಲಿ ನೀವ್ ಹೆಂಗೆ ನೀವು ಅವ್ರಿಗೆ ಅರೆಸ್ಟ್ ಆದ್ರಿ? ಏನ್ ಕಾರಣಕ್ಕೆ ಜೈಲ್ಗೆ ಹೋದೆ? ಅಲ್ಲ ಅದೇ ಹೇಳ್ತಿಲ್ವಾ? ಅದೇ ವಿಚಾರವಾಗಿ ಕೇಳಿದ್ರಿ ತಾನೇ? ನಾನು ಹೇಳಿದಂತೆ ಒಂದ್ ನಿಮಿಷ, ನೀವು ಕೇಳಿದ್ರಿ ತಾನೇ? ಹೇಳಿದಂತೆ ಮಸಾಜ್ ಸೆಂಟರ್ ಏನಾಯ್ತು ಅಂತ ಕೇಳಿದ್ರಿ ಅಲ್ವಾ ನೀವು? ನಾನು ಹೇಳ್ತೀನಿ ಇವಾಗ. ಅಲ್ಲಿ ಏನಾಯ್ತು, ನನ್ನ ಯಾರು ಬಳಸ್ಕೊಂಡ್ರು, ನಾನ್ ಮಾಡಿದ್ರೆ ತಪ್ಪನ್ನ ಯಾಕೆ ನನ್ನ ಮೇಲೆ ಹಾಕಿದ್ರು, ಅದಕ್ಕೆ ನಾನು ಪ್ರೂಫ್ ಕೊಡೋದಿಲ್ಲ. ಅದಕ್ಕೆ ನೀವು ಹೇಳ್ಬೇಕಾಗಿಲ್ಲ. ಸಮಾಜಕ್ಕೆ ನಾನು ಹೇಳ್ತೀನಿ, ಸಮಾಜಕ್ಕೆ ಹೇಳ್ತಿರೋದು. ನಾನು ಮಾಡ್ತಿರೋದು, ನಾನು ಕೆಲಸ ಹೇಳಕ್ ಬಿಡಿ. ಅದೇನಾಯ್ತು ಹೇಳಿ ದಿವ್ಯಾ ಅವ್ರೆ. ನಾನು ಕೆಲಸ ಮಾಡ್ತಿದ್ದು ಮೀಡಿಯಾದಲ್ಲಿ, ಮಸಾಜ್ ಸೆಂಟರ್ ಅಲ್ಲಿ ಹಿಂಗೆಲ್ಲ ಆಗ್ತಿತ್ತು ಅನ್ನೋದು ಅದು ಬೇರೆಯವರು ಮಾಡಿರುವಂತ ಸ್ಟಿಂಗ್. ನಾನ್ ಮಾಡಿದ್ದಲ್ಲ ಸ್ಟಿಂಗ್ ಅದು. ನಾನು ಅವ್ರ ಹತ್ರ ದುಡ್ಡು ಕೇಳಿಲ್ಲ, ನಾನು ಅವ್ರ ಹತ್ರ ಮಾತಾಡಿಲ್ಲ. ನನ್ನ ಬಗ್ಗೆ ಯಾವ ಸಾಕ್ಷಿಗಳು ಇಲ್ಲ. ನೀವು ಸಾಕ್ಷಿ ತಗೊಂಡ್ಬಂದು ತೋರಿಸ್ಬಿಡ್ರಿ, ನಾನು ತಲೆ ಬಳಸ್ಕೊತೀನಿ. ನಾನು ಮಸಾಜ್ ಸೆಂಟರ್ ಹತ್ರ ಮಾತಾಡಿರೋದು ಒಂದು ನಿಮಿಷ. ನಾನು ಮಸಾಜ್ ಸೆಂಟರ್ ಹತ್ರ ಮಾತಾಡಿರೋದು, ನಾನು ಹೋಗಿ ದುಡ್ಡು ಕೇಳಿರೋದು, ನಾನು ಹೋಗಿ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರೋದು. ಮತ್ತೆ ಯಾಕೆ ಅದೇ ಹೇಳ್ತಿಲ್ವಾ? ನನ್ನನ್ನ ಬೇರೆಯವರು ಉಪಯೋಗಿಸ್ಕೊಂಡು ನನ್ನ ಬಗ್ಗೆ ಸುದ್ದಿಗಳನ್ನ ಹಾಕಿದ್ದಾರೆ. ಅದನ್ನ ನೀವು ಹೇಳಬೇಕಾಗಿಲ್ಲ. ಅದನ್ನ ನೀವು ಏನ್ ಮಾಡಿದ್ದೀರಿ ಮರ್ಯಾದೆ ಅಂತ ನೀವು ಹೇಳಬೇಕಾಗಿಲ್ಲ. ಕಿರ್ಚಬೇಡಿ, ನಿಧಾನ ಕೇಳಿ ಕನ್ವೆ ಆಗುತ್ತಾರ. ನೋಡಿ, ಆರಂಭದಲ್ಲೂ ಹೇಳಿದ್ರು ಇದ್ರಲ್ಲೂ ನನ್ನ ಬಳಸ್ಕೊಂಡ್ರು ಅಂತ. ಅಲ್ಲೂ ಬಳಸ್ಕೊಂಡಿದ್ದಾರೆ. ಬಟ್ ಅದೇ ಹೇಳ್ತಿಲ್ವಾ? ಆ ಒಂದು ವಿಚಾರದಲ್ಲಿ ನನ್ನನ್ನ ಆತರ ಇದ್ ಮಾಡ್ಕೊಂಡ್ರು. ನನ್ನ ಇಟ್ಕೊಂಡು
ನನ್ನನ್ನ ಇಟ್ಕೊಂಡು ಆ ರೀತಿಯಾಗಿ ಏನೋ ಒಂದು ಜಾಲ ಎಲ್ಲ ಹೂಡಿ ನನ್ನನ್ನ ತಳ್ಳಿದ್ರು, ನಾನು ಸಿಕ್ಕಾಕ್ಸಿದ್ರು, ಬಿದ್ದೆ ನಾನು ಅಲ್ಲಿಗೆ. ಎಚ್ಚರಿಕೆಯಿಂದ ಇದೀನಲ್ವಾ? ಇಲ್ಲಿ ನನ್ನ ಯಾರು ಬಳಸ್ಕೊಂಡಿಲ್ಲ, ಇಲ್ಲಿ ಯಾರು ಬೆಳೆಸ್ಕೊಂತಿಲ್ಲ. ಇಲ್ಲಿ ಹಳೆ ವಿಚಾರವನ್ನ ಇಟ್ಕೊಂಡು ನನ್ನ ಈ ವಿಚಾರದಲ್ಲಿ ನನ್ನನ್ನ ಎಳ್ಕೊಂಡಿದ್ದಾರೆ. ಆನಂದ್ ಗುರೂಜಿ ಅವ್ರ ವಿಚಾರದಲ್ಲಿ ನನ್ನನ್ನ ಎಳ್ಕೊಂಡಿದ್ದಾರೆ. ತಾವಾಗ ತಾವೇ ಹೇಳ್ಕೊಂಡ್ರದು ಮೀಡಿಯಾದವರು. ಅಗೇನ್ ಡೋಂಟ್ ಕಮ್ ಮೀಡಿಯಾ ಬರಬೇಡಿ, ಅವ್ರು ರೆಬಲ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಮೀಡಿಯಾದಲ್ಲೇ ಕೂತ್ಕೊಂಡು ನೀವು ಅಂದ್ರೆ ಮೀಡಿಯಾದವರಲ್ಲಿ ಒಂದ್ ನಿಮಿಷ ಮೀಡಿಯಾದವ್ರು ಹೇಳಿದ್ಮೇಲೆ ಹೋಗಿ ಎಫ್ ಐ ಆರ್ ಆಗಿರೋದಲ್ಲ ರೀ ಇಲ್ಲಿ. ಮತ್ತೊಂದು ಅನ್ಕೊಂಡು ಪದೇ ಪದೇ ಮೀಡಿಯಾ ಮೇಲೆ ಬರ್ಬೇಡಿ. ಕೇಳಿ ಇಲ್ಲಿ ಅಲ್ಲಿ ಎಫ್ ಐ ಆರ್ ಆದ್ಮೇಲೆ ಮೀಡಿಯಾದಲ್ಲಿ ಬಂದ್ರೆ ಸರಿ ಅಲ್ವಾ? ಆಯ್ತಾ, ಇವಾಗ ಅವ್ರು ಕೇಳಿದಕ್ಕೆ ಹೇಳ್ತಿದ್ದೀನಿ. ಅಲ್ಲಿ ನಂದೇನಿರ್ಲಿಲ್ಲ, ಅದಕ್ಕೆ ನಾನು ಕೊಡ್ಬೇಕಾಗಿರೋದು ನಾನು ಅವ್ರಿಗೆ ಏನೇನ್ ಕೊಡ್ಬೇಕು. ಇವಾಗ ನಮ್ದಾದ್ರೆ 3 ಕೇಸ್ಗಳು ಕ್ವಾಶ್ ಆಗಿದೆ, ಏನು ಸಾಕ್ಷಿಗಳಿಲ್ದೆ, ಏನು ತಪ್ಪಿಲ್ದ ಕೇಸ್ಗಳು. ಅಂದ್ರೆ ಏನು ಅವ್ರಿಗೆ ಜಾಮೀನ್ ಮೇಲೆ ಹೊರಗಿರೋದಲ್ಲ. ಸಂಬಂಧಪಟ್ಟ ಸಾಕ್ಷಿಗಳು ತಗೊಂಡು ಕೇರಳಗೆ ಯಾಕೆ ತಪ್ಪಿಸ್ಕೊಂಡು ಯಾರು ಹೇಳಿದ್ದು? ನಾನ್ ತಗೊಂಡೋಗಿಲ್ಲ ಯಾವ ಸಾಕ್ಷಿಗಳನ್ನ. ಪೊಲೀಸ್ ಅವರು ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಯಾವ ಸಾಕ್ಷಿಗಳು ನಾನು ತಗೊಂಡೋಗಿಲ್ಲ ಅಂತ. ಆಯ್ತಾ, ನಿಮ್ಗೆ ಚಾರ್ಜ್ ಶೀಟ್ ಅಲ್ಲ, ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕಾಗಿಲ್ಲ. ನಾನು ಒಂದ್ ಹೆಣ್ಮಗು, ನೀನು ಒಂದ್ ಹೆಣ್ಮಗು, ಆಯ್ತಾ? ನಾವು ಹೆಣ್ಮಕ್ಳ ಪರ ತುಂಬಾ ಹೋರಾಟಗಳು ಮಾಡ್ಕೊಂಡು ಎಂತೆಂತ ಹೋರಾಟಗಳೇ ಮಾಡ್ಕೊಂಡು ಒಳ್ಳೆ ರೀತಿ ನಾವು ಹೆಸರುಗಳು ಮಾಡ್ಕೊಂಡ್ ಬಂದಿರೋದು. ನೀವು ಯಾರಿಗೋ ಫೇವರ್ ಆಗಿ ಹೋಗಿ ಹೆಣ್ಣು ಮಕ್ಕಳು ನಿಮ್ ತಲೆ ಕೊಟ್ಕೊಂಡು ನೀವ್ ಯಾಕಮ್ಮ ಕೇಸ್ ಹಾಕ್ಸ್ಕೋಬೇಕು? ನಾನ್ ಕೇಳ್ತೀನಿ. ಇವಾಗ ಅದು ಬಿಡಿ, ಒಂದ್ ನಿಮಿಷ, ನೀವ್ ಯಾಕಮ್ಮ ಕೇಸ್ ಹಾಕೋಬೇಕು? ಇದೇ ನಮ್ಮ ರಾಧಾ ಹಿರೇಮಠ ಅವ್ರು ಇದ್ದಾಗ ನೀನು ಅಲ್ಲಲ್ಲ, ನಾವು BTVಗೆ ಬರ್ತಾ ಇದ್ದಾಗ ನಾನು ನೋಡಿದ್ದೆ. BTVಲಿ ಚೆನ್ನಾಗಿ ನೀನು ಆಂಕರ್ ಮಾಡ್ಕೊಂಡು ಚೆನ್ನಾಗಿ ನ್ಯೂಸ್ ಇದೆ, ತುಂಬಾ ಚೆನ್ನಾಗಿದ್ದೆ. ಅಲ್ಲಿಂದ ಸ್ತ್ರೀ ನ್ಯೂಸ್ ಹೋದೆ, ಆಮೇಲಿಂದ ಯಾವ್ದು ಸಾಮ್ರಾಜ್ಯ ಗ್ರೋತ್ ಮೇಲೆ ಕಣ್ಣೇನ್ರಿ ಅವ್ರು ಹೆಂಗೆ ಸಾಕ್ಷಿ ಇದೆ ಅಂತ ಕೃಷ್ಣಮೂರ್ತಿ ಅವ್ರ ಜೊತೆಗೆ ಸೇರ್ಕೊಂಡು ಚಿಕ್ಕಜಾಲದಲ್ಲಿ ಯಾವ್ದೋ ಮಾಡಿದ್ರಿ. ಚಿಕ್ಕ ಜಾಲದಲ್ಲಿ ಏನು ಹೋರಾಟ ಮಾಡಿದೆ? ಒಂದು ವಾರದಿಂದ ಅಲ್ಲಿ ಯಾವ ರೀತಿ ಏನಾಯ್ತು ಮೇಡಮ್ ಅವ್ರಿಗೆ ಕೇಳಿ ಗೊತ್ತಿಲ್ವಾ ಏನ್ ಮಾಡಿದ್ದಾರೆ ಅಂತ ನಿಮ್ಗೆ? ಅವರು ಏನ್ ಮಾಡಿದ್ರೆ ಅವ್ರ ಬಾಯಲ್ಲಿ ಬೇಡ, ನಿಮ್ ಬಾಯಲ್ಲೂ ಮಾತಾಡ್ತಾ ಇದ್ರಿ. ಅದೊಂದು ಸೆಟ್ಲ್ಮೆಂಟ್ ಆಯ್ತು ಅಂತ ಅಲ್ಲಿಗೆ ಬಿಟ್ಬಿಟ್ರು. ಏನೋ ಅದೊಂದು ಸೆಟ್ಲ್ಮೆಂಟ್ ಆಯ್ತು ಅಂತ ಅಲ್ಲಿಗೆ ಬಿಟ್ಬಿಟ್ರು. ಕೃಷ್ಣಮೂರ್ತಿ ಇಲ್ಲಿ ಕೃಷ್ಣಮೂರ್ತಿ ಅವರು ಇಲ್ಲ, ಆಯ್ತಾ? ಇಲ್ಲಿ ಕೃಷ್ಣಮೂರ್ತಿ MTV ನಲ್ಲಿ ತನಮ್ಮ ಇರೋದು. ಯಾರು MTV? ಸಾಮ್ರಾಟ್ ಟಿವಿ ಅವ್ರದ್ದು. ಯಾರ್ದು? ಸಾಮ್ರಾಟ್ ಟಿವಿ ಕನ್ನಡ, ಅದು ಸಾಮ್ರಾಟ್ ಚಾನಲ್ ಅವ್ರದ್ದೆ. ಗ್ಯಾಂಗ್ ಅಂತಂದ್ರೆ ಇವಾಗ ಕೃಷ್ಣಮೂರ್ತಿ, ಇವಾಗ ಆಯ್ತು ಕೃಷ್ಣಮೂರ್ತಿ ಹೇಳೋದು ಏನ್ ಗೊತ್ತಮ್ಮ, ಈಗ ಕೃಷ್ಣಮೂರ್ತಿ ಅವ್ರಿಗೆ ಕಾಲ್ ಕನೆಕ್ಟ್ ಮಾಡಿ. ನಿಮ್ಗೆ ಕ್ವೆಶ್ಚನ್ ಇರೋದು ಕೃಷ್ಣಮೂರ್ತಿ ಅವ್ರ ಹತ್ರ ಅಲ್ಲ. ಆನಂದ್ ಗುರೂಜಿ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಬೇರೆ ಇನ್ನೇನಮ್ಮ? ಇವಾಗ ಅವರು ಭೂ ಕಬಳಿಕೆ ಮಾಡ್ಕೊಂಡಿದ್ದಾರೆ, ಓಕೆ. ಅವ್ರು ಹೆಣ್ಣು ಮಕ್ಳ ಹತ್ರ, ನಿನ್ನ ಹತ್ರ ಏನೋ ಒಂದು ಆಡಿಯೋ ಐತೆ, ಓಕೆ. ಬೇರೆ ಏನಮ್ಮ ಹೆಣ್ಣು ಮಕ್ಕಳಲ್ಲಿ ಯಾವ ತರ ಗುರೂಜಿ ಅವ್ರು ಹೋಗಿ ಏನ್ ಮಾಡ್ಬಿಟ್ಟು ಸಾಕಾಗಲ್ವಾ? ಅಷ್ಟು ಆರೋಪಗಳು ಸಾಕಾಗಲ್ವಾ? ಕಂಪ್ಲೇಂಟ್ಗಳು ಸಾಕಾಗಲ್ವಾ? ಇನ್ನೂ ಬೇಕಾ ಜಾಸ್ತಿ? ಏನ್ ಹೇಳಿದ್ರಲ್ಲ, ನನ್ ಬಾಯಿಂದ ತರಿಸ್ಬಿಡಿ, ಸಾಕಾಗಲ್ವಾ ಅಷ್ಟು? ಭೂ ಕಬಳಿಕೆ ಒಂದು, ಇನ್ನೊಂದೇನೋ ಹೆಣ್ಮಕ್ಳು ಬಗ್ಗೆ ಮಾತಾಡಿದ್ರು, ಒಪ್ಕಂತೀರಾ ಹಂಗಾದ್ರೆ? ಅದೆಲ್ಲ ಭೂ ಕಬಳಿಕೆ ಮಾಡಿಲ್ಲ, ಮಾಡಿಲ್ಲ. 25ನೇ ತಾರೀಕಿಗೆ ಪ್ರೆಸ್ ಮೀಟ್ ಬರಕ್ ಹೇಳಿ, ಅವ್ರಿಗೆ ಬರ್ತಾರೆ. ಧೈರ್ಯ ಇದ್ರೆ ಬರಕ್ ಹೇಳಿ, ಬರ್ತಾರೆ. ನೀನು ಶ್ರೀನಿವಾಸ್ ಗುರೂಜಿನೂ ಸರಿ ಇಲ್ಲ, ಈ ಕಡೆ ಅವ್ರ ಹೆಂಡತಿನೂ ಸರಿ ಇಲ್ಲ. ಈ ಕಡೆ ಯಾರು? ಅವ್ರ ಮಗ, ಅವ್ರ ಮಗನೂ ಸರಿ ಇಲ್ಲ. ಎಲ್ಲ ಪ್ರತಿಯೊಂದು ಅವ್ರು ಏನ್ ಇಂಚಿಂಚು ಮಾಡಿದಾರೆ ಅಂತ ನಾನೆಲ್ಲ ನೋಡ್ಕೊಂಡೆ. ಇವಾಗ ಬುಟ್ಟಿಯಲ್ಲಿ ಹಾವಿದೆ ಇದೆ ಇದೆ ಅಂತ ಹೇಳ್ತೀರಾ, ತೆಗೆದ್ ಮಾತ್ರ ಕರ್ನಾಟಕದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹೇಳ್ಬಿಡ್ರಿ, 25ನೇ ತಾರೀಕು ಪ್ರೆಸ್ ಮೀಟ್ ಇದೆ. ನಾವು ಆನಂದ್ ಗುರೂಜಿ ಅವರ ಎಲ್ಲಾ ಡಾಕ್ಯುಮೆಂಟ್ಗಳನ್ನ, ಎಲ್ಲಾ ಫೈಲ್ಸ್ಗಳನ್ನ ಮಾಧ್ಯಮಗಳ ಮುಂದೆ ಸಬ್ಮಿಟ್ ಮಾಡ್ತಾ ಇದೀವಿ. ಗುರೂಜಿ ಅವರು ಅಫಿಷಿಯಲ್ ಆಗಿ ಆಹ್ವಾನ
25ನೇ ತಾರೀಕು ತನಕ ಟೈಮು ಇಲ್ದಲ್ಲಿರೋ ವಿಚಾರವನ್ನ ಹುಟ್ಟಾಕಬೇಕು ಇರೋದು. ಇಲ್ಲಪ್ಪ ಇಲ್ಲರ ಮತ್ತೆ ವಿಚಾರಗಳನ್ನ ಹೇಳ್ಬಿಡ್ರಿ ಅದೇನು ಹುಟ್ಟಾಕಲ್ಲ. ಅಂತ. ಡಾಕ್ಯುಮೆಂಟ್ ಕೊಡೋದಕ್ಕೆ ಇಲ್ಲ ಇಲ್ಲೇನು ಎಂಟರ್ಟೈನ್ ಮಾಡ್ಸಕ್ಕೆ ಡಾಕ್ಯುಮೆಂಟ್ ಕೊಡ್ಸಿಲ್ಲ ಅಲ್ಲ ಅಲ್ಲ, ಅದೇನು? ಡಾಕ್ಯುಮೆಂಟ್ ನ ಕೊಡೋದಕ್ಕೆ ಯಾವ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಪ್ರೆಸ್ ಮೀಟ್ ಅಲ್ಲಿ ಬಂದು ನಿನಗೆ ಯಾಕಮ್ಮ ಕೊಡಬೇಕು? ಅದಕ್ಕೆ ಬೇಕು ಅಲ್ಲ, ನಾವು ನಾವು ಕೊಡ್ತೇವೆ. ಅವ್ರೇ ಅಲ್ವೇನ್ರಿ? ನೀವು FIR ಕಂಪ್ಲೇಂಟ್ ಅಲ್ಲಿ ಹೆಸರಾಗ್ಸಿರೋದು ಅವ್ರೇ ಅಲ್ವೇನ್ರಿ? ಅವ್ರಿಗೆ ಕೊಡ್ಬೇಕು ಮತ್ತೆ. ಅಲ್ಲ ನಮ್ ಚಾನೆಲ್ ಕಡೆಯಿಂದ ನೀವು ನಾವೇ ಇವಾಗ ಕೊಡ್ತೀವಿ. ಅದನ್ನ ಹಾಕ್ಬಾರ್ದು ಅಂತ ಒಂದ್ ಕರೆ ತಗೊಂಬಂದ ಮೇಲೆ ತಿರ್ಗಾ ನೀವು ಪದೇ ಪದೇ ನೀವು ಅದನ್ನ ಎಲ್ಲ ಹಾಕ್ತಾ ಹಾಕಿದೀನಿ ಇದ್ದೀರಿ. ಮ್ಯಾಮ್. ಹಾಕ್ತಾ ಸಾಮ್ರಾಟ್ ಇದ್ದೀರಾ? ನ್ಯೂಸ್ ಅಲ್ಲಿ ಗುರೂಜಿ ಹಾಕ್ತಾ ಇದ್ದೀರಾ? ತಗೊಂಡ್ಬಂದಾಗ್ಲಿಂದ ನೋಡಮ್ಮ, ಸಾಮ್ರಾಟ್ ಇಡೀ ನ್ಯೂಸ್ ಅಲ್ಲಿ ಕರ್ನಾಟಕನೇ ಹಾಕಿದೀವಿ ನಾವು. ನೋಡಮ್ಮ ಇಡೀ ಕರ್ನಾಟಕನೇ ಅವ್ರನ್ನ ದೇವ್ರು ಅಂತ ಕೈ ಮುಗಿಯುತ್ತೆ. ಇದುವರೆಗೂನು ಮ್ಯಾಮ್, ಒಂದ್ ಯಾರು ನಿಮಿಷ ದೇವ್ರಲ್ಲ, ಇರಲ್ಲ. ದೇವ್ರನ್ನ ದೇವ್ರಲ್ಲ, ಮಾಡಿದ್ದಾರೆ. ಯಾರು ದೇವ್ರಲ್ಲ. ಅವ್ರು ದೇವ್ರಲ್ಲ ಯಾರುನು. ಒಬ್ರು ಜ್ಯೋತಿಷ್ಯ ಹೇಳೋರು ಏನೋ ಅವರು ಒಂದು ವ್ರತಗಳು ಹೇಳ್ತಾರೆ, ಏನೋ ಒಂದು ಹೇಳ್ತಾರೆ, ಹತ್ಕೊಂಡು ಹೆಣ್ಮಕ್ಳು ಕಣ್ಣೀರ್ ಹಾಕಿದಾಗ ಅವ್ರಿಗೆ ಸಾಂತ್ವನ ಹೇಳ್ತಾರೆ, ಏನೋ ಒಂದು ಅವ್ರು ಇದ್ರಲ್ಲಿ ನನಗೆ ನಂಬಿಕೆ ಇದೆ ಅಮ್ಮ, ನಾನು ನೋಡ್ತಾ ಇದ್ದೀನಿ. ನೀನ್ ನಂಬಿಕೆ ಇಲ್ಲ, ನೀನ್ ನೋಡಲ್ಲ. ನಿನಗ್ ಆಯ್ತಾ? ನನಗ್ ನಂಬಿಕೆ ಇದೆ, ನನಗೆ ಜಾತಕದಲ್ಲಿ ನಂಬಿಕೆ ಇದೆ, ನನಗೆ ದೇವರಲ್ಲಿ ನಂಬಿಕೆ ಇದೆ, ನಾನ್ ನೋಡ್ತೀನಿ. ನಿನಗ್ ನಂಬಿಕೆ ಇಲ್ಲ, ನೀನ್ ನೋಡಲ್ಲ, ನೀನ್ ನೋಡ್ಬೇಡ. ಅದನ್ನ ಯಾಕೆ ಪರ್ಟಿಕ್ಯುಲರ್ ಆಗಿ ಆನಂದ್ ಗುರೂಜಿ ಮೋಸಗಾರ, ಅವನು ಕುತ್ಕೊಂಡು ಈ ತರ ಜ್ಯೋತಿಷ್ಯ ಇದು ಮಾಡ್ತಾನೆ, ಭೂ ಕಬಳಿಕೆ ಮಾಡಿದಾನೆ, ಈ ತರ ಒಂದ್ ಇದಕ್ಕೆ ಹೋದ್ರೆ 2 ಲಕ್ಷ 2 ಲಕ್ಷ ದುಡ್ಡು ಕೊಟ್ರೇನೆ ಅವ್ನ ಪೂಜೆಗೆ ಬರೋದು, ಅವ್ನು ಈ ತರದ್ದು ಇದು ಮಾಡ್ಬಿಟ್ಟ, ಇಷ್ಟು ಕೋಟಿ ಮಾಡ್ಕೊಂಡ. ಈಗ ನೀವು ಇಷ್ಟೊತ್ತೇನು ಬುಟ್ಟಿ ಒಳಗೆ ಹಾವಿದೆ ತೋರಿಸಿ ಅಂತಿದ್ದಾರೆ ಅಂದ್ರಲ್ಲ, ಅದೇ ಪ್ರಶ್ನೆ ಅವ್ರು ನಿಮ್ಮನ್ನ ಕೇಳಿದ್ರೆ ಏನ್ ಹೇಳ್ತೀರಾ? ಅದೇ ಹೇಳಿ, ಏನಕ್ಕೆ ಇದನ್ನ ಹೇಳ್ತೀರಾ? ಆತರ ಗುರುಜಿ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಇಲ್ಲ ಅಂದ್ರೆ ಬೆಳಗ್ಗೆ 8 ಗಂಟೆಗೆ ಎಲ್ಲ ಹೆಣ್ಮಕ್ಳು ಕಣ್ಣಲ್ಲಿ ನೀರ್ ಹಾಕೊಂಡು ಅವ್ರ ಹತ್ರ ಮಾತಾಡಲ್ಲ. ಆಯ್ತಾ? ಒಂದ್ ನಿಮಿಷ ಇರಿ. ಎಷ್ಟೋ ಪ್ರೋಗ್ರಾಮ್ ಅವರು ಎಷ್ಟು ವರ್ಷ ಆಯ್ತು? ಅಗೇನ್ ನೀವು ನೀವ್ ಹೇಳ್ತೀರಲ್ಲ ಸಿಡಿ ಇದೆ ಅಂತ, ಏನ್ ಸಿಡಿ ಇದೆ ನೀವು ರಿಲೀಸ್ ಮಾಡಿ. ಎಲ್ಲೂ ಹೇಳಿಲ್ಲ. ನಾನು ಭೂ ಕಬಳಿಕೆ ಮಾಡಿರೋ ಬಗ್ಗೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಅದನ್ನ 25ನೇ ತಾರೀಕು ನಾವೆಲ್ಲ ಹಾಕ್ತಿವಿ. ಅದಕ್ಕನ್ನ ಅಧಿಕಾರಿ ಬರ್ತಾರೆ, ಅದಕ್ಕಂತ ಉಪ ತಹಸೀಲ್ದಾರ್ ಇದ್ದಾರೆ, ಡಿಸಿ ಇದ್ದಾರೆ, ಅವ್ರು ನೋಡ್ಕೊಂತಾರೆ. ಒಂದ್ ಸೆಕೆಂಡ್ ಇರ್ರಿ, ಒಂದ್ ಸೆಕೆಂಡ್. ನೀನ್ ಯಾರಮ್ಮ ಅದ್ರಲ್ಲಿ? ನೀನ್ ಯಾರು? ಆನಂದ್ ಗುರೂಜಿ ಯಾರು? ಆನಂದ್ ಗುರೂಜಿ ಯಾರು? ದುಡ್ಡು ಕೇಳಿದ್ರು ಅಂತ ಹೇಳಕ್ಕೆ ಅವ್ರು ಯಾರು? ನೀನ್ ಯಾರು? ಅವ್ರು ಯಾವ ಸಾಕ್ಷಿ ಮಾಡಿರೋದ್ರಿಂದಾನೆ ಅವ್ರಿಗೆ ಟಾರ್ಚರ್ ಕೊಟ್ಟಿರೋದ್ರಿಂದಾನೆ. ನಾನು ಟಾರ್ಚರ್ ಕೊಟ್ಟಿದ್ದೇನೆ. ನೀನು ಕೃಷ್ಣಮೂರ್ತಿ ಇಬ್ರು ಸೇರ್ಕೊಂಡು ಟಾರ್ಚರ್ ಕೊಟ್ಟಿರೋದ್ರಿಂದಾನೆ ಅವ್ರ ಬಾಯಿಲ ಮಾತು ಬಂದಿರೋದು. ಏನ್ ಟಾರ್ಚರ್ ಕೊಟ್ಟಿದ್ದಾರೆ? ಏನ್ ಸೆಟ್ಲ್ಮೆಂಟ್? ಏನ್ ಸೆಟ್? ಎಷ್ಟಕ್ಕೆ? ಎಷ್ಟು? ಅವರೆಲ್ಲ ತುಂಬಾ ದೊಡ್ಡ ಲೆವೆಲ್ ಲೆವೆಲ್ ಮಾತಾಡಿದ್ರೆ ನೇರವಾಗಿ ಬಂದು ಮಾತಾಡಿದ್ರೆ ಫೋನಲ್ಲೇನೆ ಆಡಿಯೋ ಇದೆಯಾ? ರೆಕಾರ್ಡ್ ಇದೆಯಾ? ಎಲ್ಲ ಸಬ್ಮಿಟ್ ನಿಮ್ಗೊಂದು ಬ್ರೇಕ್ ಬೇಕಾ? ತರಿಸ್ತೀರಾ? ನಿಮ್ಗೊಂದು ಪ್ರೆಸ್ ಮೀಟ್ ಅಂತಾರಲ್ಲ, ಇದನ್ನಂತೂ ನಾವು ಸುಮ್ನೆ ಬಿಡಲ್ಲ. ಇವತ್ತು ನಾನು ಒಬ್ಳೆ ಒಂದು ಕೂತಿದ್ದೀನಿ, ನಾಳೆ ಬರೋ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಉತ್ತರ ಕೊಡ್ಬೇಕು. ಆಯ್ತು ಮ್ಯಾಮ್, ಕೊಡೋಣ ಬಿಡಿ. ಈಗ ಒಂದ್ ವಿಷಯ, ಪ್ರತಿ ಹೆಣ್ಣು ಮಕ್ಕಳಿಗೆ, ಯಾವ ಹೆಣ್ಣು ಮಕ್ಕಳಿಗೆ ಶ್ರೀನಿವಾಸ್ ಶರ್ಮಾ ಅವರು ಕೆಟ್ಟವನು, ಶ್ರೀನಿವಾಸ್ ಶರ್ಮಾ ಹೆಣ್ಣು ಮಕ್ಕಳನ್ನ ಈ ತರ ನೋಡ್ತಾನೆ, ಆನಂದ್ ಗುರೂಜಿ ಈ ತರ ನೋಡ್ತಾರೆ, ಎಷ್ಟೋ ಹೆಣ್ಣು ಮಕ್ಕಳು ಜೀವನ ಹಾಳು ಮಾಡಿದ್ದಾರೆ, ಎಷ್ಟೋ ಹೆಣ್ಣು ಮಕ್ಕಳ ಹತ್ರ ದುಡ್ಡುಗಳು ತಗೊಂಡು ಆಸ್ತಿ ಮಾಡ್ಬಿಟ್ಟಿದ್ದಾರೆ, 50 ಕೋಟಿ ಮಾಡಿದ್ದಾರೆ, 100 ಕೋಟಿ ಮಾಡಿದ್ದಾರೆ. ಅದನ್ನ ನೀವು ಪ್ರೂವ್ ಮಾಡಬೇಕು. ಅದೇ ತರ ಒಂದೇ ಒಂದು ಹೆಣ್ಣು ಮಗ, ಇಡೀ ಕರ್ನಾಟಕದಲ್ಲಿರೋ ಹೆಣ್ಣು ಮಕ್ಕಳಿಗೆ ಎಲ್ರಿಗೂ ಕೇಳ್ತಾ ಇದ್ದೀನಿ, ಆನಂದ್ ಗುರೂಜಿಯಿಂದ ಈ ತರ ನನಗೆ ಅನ್ಯಾಯ ಆಗಿದೆ ಅನ್ನೋರು ದಯವಿಟ್ಟು ನನ್ನ ನಂಬರ್ ಹಾಕಿ ಮೇಡಮ್, ನನ್ನ ಹತ್ರ ಬರ್ಲಿ. ಆನಂದ್ ಗುರೂಜಿಯಿಂದ ಹೇಳ್ತೀರಾ ನೀವು? ಅವ್ರ ಭಕ್ತನ ಅಥವಾ ಏನು ರಿಲೇಷನ್? ಹೆಂಗೆ ನಂಗೆ ಗೊತ್ತಾಗಿಲ್ಲ. ರಿಲೇಷನ್ ಅಲ್ಲ ಮತ್ತೆ ಆತ್ಮೀಯರು. ಓಕೆ, ನೀವು ಭವಿಷ್ಯ ಎಲ್ಲ ನಂಬ್ತೀರಿ, ಅವ್ರ ಹತ್ರ ಕೇಳಕ್ ಹೋಗ್ತಾ ಇರ್ತೀರಿ? ನಾನದೇ ಹೇಳ್ತೀನಲ್ಲ ಮೇಡಮ್, ನಾನು ಕೇಳಕ್ ಹೋಗಲ್ಲ. ನಾನು ಇದುವರೆಗೂ ನಾನು ಅವ್ರ ಹತ್ರ ಒಂದು ಫೋನಲ್ಲೂ ಮಾತಾಡಿಲ್ಲ, ಏನೋ ಹೋಗ್ತೀನಿ. ಆರೋಪ ಬಂದಿದೆ, ನನಗೆ ಸಮಾಧಾನ ಆಗ್ತಾ ಇಲ್ಲ. ಅವ್ರಿಗೆ ಹೆಣ್ಣು ಮಕ್ಕಳ ಮೇಲೆ ತುಂಬಾ ಗೌರವ ಇದೆ. ಯಾವ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ನೋಡ್ದವ್ರು ಅಲ್ಲ. ಆಯ್ತಾ? ಲಕ್ಷಾಂತರ ಹೆಣ್ಣು ಮಕ್ಕಳು ಎಲ್ಲಿ ಇಡೀ ಉತ್ತರ ಕರ್ನಾಟಕದಿಂದ, ಕಲಬುರಗಿಯಿಂದ ಬಸ್ಗಳಲ್ಲಿ ಬಂದ್ಬಿಟ್ಟು ಮನೆಯಲ್ಲಿ ಕಾಯ್ಕೊಂಡಿದ್ದು ಅವ್ರನ್ನ ದರ್ಶನ ಮಾಡ್ಕೊಂಡಿದ್ದು. ಆದ್ರೂ ಅಲ್ಲಿ ಬರುವಂತ ಹೆಣ್ಣು ಮಕ್ಕಳಿಗೆ ಒಂದು ಮಲಗೋ ವ್ಯವಸ್ಥೆ ಆಗ್ಬೋದು, ಊಟದ ವ್ಯವಸ್ಥೆ ಆಗ್ಬೋದು, ಅಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಪ್ರತಿಯೊಂದು ಅವ್ರು ಮಾಡ್ಕೊಡ್ತಾ ಇದ್ದಾರೆ. ಆಯ್ತಾ? ಎಲ್ಲೂ ಅವರು ಆ ತರ ನಮ್ಮ ಕಣ್ಣಿಗಂತೂ ಇಷ್ಟು 20 ವರ್ಷದಿಂದ ನಾನು ಗುರುಗಳನ್ನ ನೋಡ್ತಾ ಇದ್ದೀನಿ, ಆ ತರ ಇಲ್ಲ. ಸೊ ಈಗ ನಾಳೆ ತನಕ ಟೈಮ್ ಕೊಟ್ರೆ ಆಡಿಯೋ ತಂದು ತೋರಿಸ್ತೀರಲ್ವಾ ನೀವು? ಆಶ್ರಮ ಮನೆ ಕಟ್ಕೊಂಡಿರೋದನ್ನ ಭೂ ಕಬಳಿಕೆ ಮಾಡಿ ಗೌರ್ಮೆಂಟ್ ಜಾಗದಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಒಂದು ಅಲ್ವಾ? ಗೌರ್ಮೆಂಟ್ ಜಾಗದಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಅಂತ ಕಾನೂನು ಇದೆ, ಅದಕ್ಕೆ ಅಂತ ಕೋರ್ಟ್ ಇದೆ. ಸೆಟಲ್ಮೆಂಟ್ ನೀವೇ ಬರ್ತೀರಾ ಅಂತ? ಅಲ್ಲ, ನೀವೇನು ಸೆಟಲ್ಮೆಂಟ್ ಬರ್ತೀರಾ? ಅಲ್ಲ, ನಾನು ಎಲ್ಲಿ ಕೇಳಿದೀನಿ ಮ್ಯಾಮ್ ಸೆಟಲ್ಮೆಂಟ್? ನೀವು ಕೇಳಿದ್ರೆ ಅವ್ರು ಕೇಳಿದೆ ಕೊಡಿ.
ಇವಾಗ ಅಲ್ಲ, ನಾನ್ ಕೇಳಿದ್ದೆ, Okay, okay, boss okay, ಕೇಳಿದ್ದೆ, ನಾನು ಕೇಳಿ. ಹೇಳ್ತೀನಿ. ನಿನ್ boss ಕೇಳಿದ್ರೆ ನಿಮ್ಮ ಕೃಷ್ಣಮೂರ್ತಿ ಏಳನೇ ಕೇಳಿದ್ರೆ ಆರೋಪಿ ಕೃಷ್ಣಮೂರ್ತಿ ಆಯ್ತು, ಅವ್ರು ಕೇಳಿದ್ರೆ ಆಡಿಯೋ ಇದೆ ಹಾಕೋದಾ ಹಾಕಿ, ಹಾಕೋದಾ ಹಾಕಿ, ಒಂದ್ ಹಾಕಿ. ಬ್ರೇಕ್ ತಗೊಂಡು ಹಾಕೋದಾ Break ತಗೊಂಡು ಹಾಕಿ. ಓಕೆ ಹಾಕಿ. ಒಂದ್ ಟೈಮ್ ಕೊಡಿ ಕೃಷ್ಣಮೂರ್ತಿ ಅವ್ರು ಮಾತಾಡಿರೋ ಆಡಿಯೋನೇ ಅಂದ್ರೆ ದೊಡ್ಡವ್ರ ಹತ್ರನೇ ಸೆಟಲ್ಮೆಂಟ್ ಮಾಡ್ಕೊಳ್ತೀವಿ ಅನ್ನೋ ಆಡಿಯೋ ನಾವು ಹಾಕ್ತೀವಿ ಹಾಕಿ. ಒಂದು ಹೋಗಿ ಬಂದು ಇಂತ ಆರೋಪಗಳ ಮೇಲೆ ಯಾಕೆ ದಿವ್ಯ ಅವ್ರು ಸಿಗಾಕೊಳ್ತಾ ಇದ್ದಾರೆ ಒಂದು ಹನಿ ಟ್ರ್ಯಾಪ್ ಅಗೇನ್ ಅಲ್ಲಿ ಹಣದ ವಿಚಾರ ಇಲ್ಲಿ ಗುರುಜಿ ವಿಚಾರ ಅಗೇನ್ ಅಲ್ಲಿ ಸೆಟಲ್ಮೆಂಟ್ ಯಾಕೆ ದಿವ್ಯ ಅವ್ರ ಹೆಸರನ್ನೇ ಈಗ ನಾನ್ ಆಂಕರ್ ಈಗ ಅವ್ರು ಏನ್ ಹೇಳ್ತಿದ್ದಾರೆ ನಾ ಗುರುಜಿಗೆ ಜೈಲೂಟ ಅದು ಇದು ಅಂತ ಹೇಳಿ ನಾನು ಆಂಕರಿಂಗ್ ಮಾಡಿರೋ ವಿಡಿಯೋ ನೋಡಿದ್ದಾರೆ ಜಯಮ್ಮ ಅವರು ಹೌದಲ್ವಾ ಗ್ಯಾರಂಟಿ ಗ್ಯಾರಂಟಿ ಎಲ್ರನ್ನ ಒಳಗಡೆ ಕೂರಿಸಿ ಮುದ್ದೆ ಮುರಿಯೋದ್ ಗ್ಯಾರಂಟಿ ಅಂತ ಹೇಳ್ತೀಯ ಅಂದ್ರೆ ಆ ಪದ ಉಪಯೋಗಿಸಕ್ಕೆ ನಿನಗೇನ್ ರೈಟ್ಸ್ ಇರಿ ಜೈಲೂಟ ಗ್ಯಾರಂಟಿ ಅದು 3 ವರ್ಷ ಜೈಲ್ ಫಿಕ್ಸ್ ರೈಟ್ಸ್ ಇದೆ ನಮ್ಮ ಕರ್ನಾಟಕದ ಕಾನೂನುಗಳೇ ಹೇಳ್ತವೆ ಯಾರು ಏನಕ್ಕಮ್ಮ ಅದನ್ನ ಹೇಳಕ್ಕೆ ನೀನೇನ್ ಡಿಸಿನಾ ಅಯ್ಯೋ ಒಂದ್ ನಿಮಿಷ ಇರಿ ಮ್ಯಾಮ್ ನೀನ್ ಯಾವ್ದೋ ಗೌರ್ಮೆಂಟ್ ಅಧಿಕಾರಿನಾ ನೀನು ನ್ಯಾಯ ಧರ್ಮದ ಬಗ್ಗೆ ಹೋರಾಟಗಳ ಬಗ್ಗೆ ಒಳ್ಳೆ ರೀತಿ ಬಗ್ಗೆ ಮಾತಾಡುವಂತ ಒಬ್ಬ ಟಿವಿ ಚಾನೆಲ್ ನಲ್ಲಿ ಇರುವಂತವ್ರು ನಿಮಗೆ ಎಷ್ಟು ಗೌರವ ಇದೆ ಗೊತ್ತಾ ನಿಮಗೆ ಎಷ್ಟು ಗೌರವ ಇದೆ ಗೊತ್ತಾ ಆ ಗೌರವನ ಈ ತರ ಕುತ್ಕೊಂಡು ಎಲ್ಲರ ಹತ್ರನೂ ಬೆಲೆ ತಗೋಬೇಕು ಅದನ್ನ ಬಿಟ್ಟು ಮೊಬೈಲ್ ಅಲ್ಲಿ ಇಟ್ಕೊಂಡು ಮಾತಾಡೋದಂತೆ ನಾನು ಚಾನೆಲ್ ಅಲ್ಲೇ ಕುತ್ಕೊಂಡು ಮಾತಾಡ್ತೀನಿ ಮಾತಾಡಿಲ್ಲ ಅದು ಹಾಕಿರೋದು ಸ್ಟುಡಿಯೋದಲ್ಲೇ ಮಾಡಾಕಿರೋದು ಒಂದ್ ನಿಮಿಷ ನಾನು ಚಾನೆಲ್ ಅಲ್ಲಿ ಅವ್ರು ಹೇಳ್ತಿದ್ದಾರೆ ಹೆಣ್ಮಕ್ಳು ನಂತರನೇ ಎಷ್ಟೊಂದು ಎಲ್ಲಾ ವಿಡಿಯೋಗಳು ನಾನ್ ನೋಡಿದೀನಮ್ಮ ಆಯ್ತು ನಾನ್ ನೋಡಿದೀನಿ ಅಯ್ಯೋ ನೋಡಿರಿ ನಾನ್ ನೋಡಿದೀನಿ ನೋಡಿ ಅಮ್ಮ ಪರವಾಗಿಲ್ಲ ರಾಜಾರೋಷವಾಗಿ ನೋಡಿ ನನ್ನ ಬಾಯಲ್ಲಿ ಬೇಡಮ್ಮ ನಾನು ಒಂದು ಹೆಣ್ಮಗು ಆಯ್ತಾ ನಿನ್ನ ವಿಡಿಯೋಗಳು ನಾನ್ ನೋಡಿದೀನಿ ಅಯ್ಯೋ ನೋಡಿ ಪರವಾಗಿಲ್ಲ ನಾನ್ ನೋಡಿದೀನಮ್ಮ ಯಾವ ವಿಡಿಯೋ ನೋಡಿದೀರಾ ನಾನ್ ನೋಡಿದೀನಿ ಯಾವ ವಿಡಿಯೋ ನೋಡಿದೀರಾ ತಾಯಿ ಹೊಟ್ಟೆನಲ್ಲಿ ಹೆಂಗ್ ಬರ್ತಾರೋ ಆ ವಿಡಿಯೋ ನಾನ್ ನೋಡಿದೀನಿ ತಾಯಿ ಹೊಟ್ಟೆಯಿಂದ ಹೇಗ್ ಬರ್ತಾರೋ ಆ ವಿಡಿಯೋ ನಾನ್ ನೋಡಿದೀನಿ ನಂದು ನಾನ್ ನೋಡಿದೀನಿ ನೇಕೆಡ್ ವಿಡಿಯೋ ನೋಡಿದೀರಾ ನಾನ್ ನೋಡಿದೀನಿ ಬಾತ್ರೂಮ್ ಅಲ್ಲಿ ನಾನ್ ನೋಡಿದೀನಿ ಇವ್ರದಾ ಫೋನ್ ಹಿಡ್ಕೊಂಡು ವಿಡಿಯೋ ಕಾಲ್ ಅಲ್ಲಿ ಮಾಮ ಅಂತ ನಾನ್ ನೋಡಿದೀನಿ ಅದು ಯಾರ್ದೋ ಬೇರೆ ವಿಡಿಯೋ ಯಾರ್ದು ಅಲ್ಲ ನೀವು ಒಂದು ಮೀಡಿಯಾದಲ್ಲಿ ಕೆಲಸ ಮಾಡೋ ಹೆಣ್ಣು ಮಗು ಒಂದು ನ್ಯಾಯ ಧರ್ಮ ಅನ್ಕೊಂಡು ನೀನ್ ಯಾವ ಪೊಸಿಷನ್ ಅಲ್ಲಿ ಇದೆಯಾ ಅದನ್ನ ಮಾಡ್ಬೇಕು ಯಾವನೋ ಒಬ್ಬ ಸೆಟಲ್ಮೆಂಟ್ ಇದ್ ಮಾಡೋನು ನೀನ್ ಕರೆಕ್ಟ್ ಆಗಿರ್ಬೇಕು ಆಮೇಲೆ ಆನಂದ್ ಗುರುಜಿ ಬಗ್ಗೆ ಮಾತಾಡು ಯಾವ ಆಡಿಯೋ ಆಡಿಯೋ ಬಿಡ್ರಿ ಇವಾಗ ವಿಡಿಯೋ ಹೇಳ್ರಿ ನೀವು ಜಯಮ್ಮ ವಿಡಿಯೋ ತೋರಿಸಿ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಅದು ಯಾವ್ದೋ ವಿಡಿಯೋ ಅಂದ್ರೆ ಬಿಡಿ ವಿಡಿಯೋನ ಜಯಮ್ಮ ಅವ್ರ ವಿಡಿಯೋ ಬಿಟ್ಟಿಲ್ಲ ಅಂತಂದ್ರೆ ಜಯಮ್ಮ ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಜಯಮ್ಮ ಅವ್ರು 3 ಬಿಟ್ಟವ್ರೆ ವಿಡಿಯೋ ಬಿಟ್ರೆ ಜಯಮ್ಮ ಅವ್ರು ಎಲ್ಲ ಇದೆ ವಿಡಿಯೋ ಬಿಡ್ಲಿಲ್ಲ ಅಂದ್ರೆ ಜಯಮ್ಮ ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ನೀನೊಂದು ಹೆಣ್ಮಗು ನೀವು ಹೆಣ್ಮಗುನೇ ಮಾಡಿಲ್ಲಮ್ಮ ಮರ್ಯಾದೆ ಇಲ್ಲ ಇಬ್ರು ಕಾಮ್ ಡೌನ್ ಆಗಿದ್ರೆ ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನೀವು ಹೇಳಿದ್ರಿ ಯಾರೋ ಏನು ತಮ್ನೇಲಲ್ಲಿ 3 ವರ್ಷ ಜೈಲ್ ಫಿಕ್ಸ್ ಅಂತ ಇದೇ ನೀವು ಒಂದ್ಸಲ ಜೈಲಿಗೆ ಹೋಗಿ ಬಂದಾಗ ಇನ್ನೂ ನೀವು ಬೇಲ್ ಮೇಲೆ ಹೊರಗಿದ್ದೀರಿ ಕ್ಲೀನ್ ಶೀಟ್ ಸಿಕ್ಕಿಲ್ಲ ದಿವ್ಯ ಅವರೇ ಜೈಲಿಗೆ ಹೋಗಿ ಬಂದ್ಮೇಲೆ ಒಂದು ಕಣ್ಣೀರಿನ ವಿಡಿಯೋ ಹಾಕ್ತೀರಿ ನಮಗೂ ಭಾರಿ ನೋವಾಯಿತು ಏನೋ ನಮ್ಮ ತಾಯಿ ಹೆಂಗೆ ಸಹಿಸ್ಕೊಳ್ತಾರೆ ಇದನ್ನ ನನ್ನ ಫ್ಯಾಮಿಲಿ ಹೆಂಗೆ ಸಹಿಸ್ಕೊಳುತ್ತೆ ಅಂತ ಅದೇ ರೀತಿಯಾಗಿ ಅವ್ರ ಫ್ಯಾಮಿಲಿ ಅವ್ರ ಭಕ್ತವೃಂದ ಅವರು ಕೂಡ ತಲೆ ಕೆಡಿಸ್ಕೊಳ್ತಾರಲ್ವಾ ನೀವು ಆ ತಮ್ನೇಲ್ ಹಾಕೊಂಡು ಪ್ರಚಾರಕ್ಕೋಸ್ಕರನೋ ವ್ಯೂಸ್ಗೋಸ್ಕರನೋ ಸುದ್ದಿ ಹಾಕಿದಾಗ ಡೆಫಿನೆಟ್ಲಿ ಆಗುತ್ತೆ ಕಾನೂನುಗಳು ಏನ್ ಹೇಳ್ತಿದ್ದಾವೆ ಅದನ್ನ ಆಂಕರಿಂಗ್ ಮಾಡಿದೀನಿ ಸ್ಟೇಕ್ ಔಟ್ ಮೇಲೆ ಜಿದ್ದಿಗೆ ಹೋಗಿ ಯಾಕ್ರಿ ಸುದ್ದಿ ಪ್ರಸಾರ ಮಾಡಬೇಕಿತ್ತು ಅಂಡ್ ಒನ್ ಮೋರ್ ಥಿಂಗ್ ಲಿಸನ್ ಮೇಡಮ್ ನನ್ನ ಸುದ್ದಿ ಮರೆಸ್ಬಿಡಿ ತಡೀರಿ ಅಯ್ಯೋ ಆಯ್ತಾ ಇವ್ರ ಚಾನೆಲ್ ಸಾಮ್ರಾಟ್ ಎಂ ಚಾನೆಲ್ ಇದೆಯಲ್ಲ
ಅದ್ರಲ್ಲಿ ಏನು ವ್ಯೂಸ್ಗಳಿರ್ಲಿಲ್ಲ. ಆನಂದ್ ಗುರುಜಿನ ಆಡ್ ಮಾಡ್ಕೊಂಡ್ರು. ಅದ್ರಲ್ಲಿ ಇವಾಗ 16 ಲಕ್ಷ 18 ಲಕ್ಷ 20 ಲಕ್ಷ ಜನಗಳು ನೋಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಬಕ್ರಾ ಚೆನ್ನಾಗಿ ಸಿಗಾಕೊಂತು. ಅವ್ರ ಮನಸ್ಸಿಗೆ ನಮಗೆ ಗುರುಗಳು ಅವ್ರಿಗೆ ಸಿಗಾಕೊಂತು. ಇದನ್ನ ಎಲ್ಲ ಮಾಡ್ಕೊಂಡ್ರು ಕೃಷ್ಣಮೂರ್ತಿನು ಈ ನಮ್ಮ ಆಯ್ತು ಸಮಾಧಾನಗಿರಿ ಆಯ್ತು ಸ್ವಲ್ಪ ಬ್ರೀತಿಂಗ್ ಮಾಡಿ ಮಾಡ್ಕೊಂಡ್ರು. ಆಯ್ತು ಇರಿ ಇಲ್ಲಿ ನಂದು ಒಂದೇ ಪ್ರಶ್ನೆ. ಕೃಷ್ಣ ಈಗ ಆರಂಭದ ಹನಿ ಟ್ರ್ಯಾಪ್ ವಿಚಾರದಲ್ಲೂ ನನ್ನನ್ನು ಬಳಸ್ಕೊಂಡ್ರು ನನಗೆ ಗೊತ್ತಾಗ್ಲಿಲ್ಲ ಅಂದ್ರಿ ಈ ವಿಚಾರದಲ್ಲೂ ನನ್ನನ್ನು ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಬಳಸ್ಕೊಳ್ತಿದ್ದಾರೆ ಅಂತ ಅಂದ್ರೆ ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆಯ್ತು ಕೇಳಿ ಟಾರ್ಗೆಟ್ ಮಾಡ್ತಿದ್ದಾರೆ ನಾನು ಚಾನೆಲ್ ಸೇರ್ಕೊಂಡು ಒಂದ್ 2 ತಿಂಗಳಾಯ್ತು ಅಷ್ಟೇ. ಇದು ಯಾವುದೋ ಓಬಿರ ಎಂದು ಅಂದ್ರೆ ಹೋದ ವರ್ಷದ ಸುದ್ದಿ ನನ್ಗೂ ಇದಕ್ಕೂ ತಳಕ್ ಹಾಕ್ತಾ ಇದ್ದಾರೆ ಅಂದಾಗ ನೀವು ಅಗೇನ್ ಚಾನೆಲ್ ಪರವಾಗಿ ಯಾಕೆ ನಿಂತ್ಕೊಳ್ತಾ ಇದೀರಿ? ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮಾಡಿದ್ರದ್ದು ಯಾರೋ A1 ಆರೋಪಿ ಕೃಷ್ಣಮೂರ್ತಿ ಅಂದ್ರೆ ಅವ್ರನ್ನ ಹೋಗಿ ಕೇಳ್ಕೊ ಹೋಗಿ ಅಂತ ಹೇಳೋದ್ ಬಿಟ್ಟು ಅವ್ರ ಪರವಾಗಿ ನಿಂತ್ಕೊಂಡ್ರೆ ಅಗೇ ನಿಮ್ಮಲ್ಲಿ ಎಲ್ವೇನ್ರಿ ಅನುಮಾನ? ಇವಾಗ ನಾನು ಹೇಳ್ತಿರೋದು ಆಯ್ತಪ್ಪ, ಇವಾಗ ಅವ್ರು ನನ್ ಮೇಲೆ ಇವಾಗ ನಂದು ಆಡಿಯೋ ಇದ್ರೆ ನಂದು MTV ಅಂದ್ರಿ ಓನರ್ ಎಂ ಲೈವ್ ಅದು ಓನರ್ ಯಾರು? ಕೃಷ್ಣಮೂರ್ತಿ. ಸಾಮ್ರಾಟ್ ಟಿವಿ ಓನರ್ ಯಾರು? ಅವ್ರು ಕೇಳ್ತಿರೋದು ಗ್ಯಾಂಗ್. ಅದ್ ಗ್ಯಾಂಗೇ ಅಲ್ವಾ ಮತ್ತೆ ನಿಮ್ದೆಲ್ಲ ಒಂದು ಗ್ಯಾಂಗ್ ಅಲ್ಲ? ಅದನ್ನ ಮುಚ್ಚಿದ್ರೆ ಇನ್ನೊಂದು ಓಪನ್ ಮಾಡ್ತಾರೆ. ಗ್ಯಾಂಗ್ ಅಲ್ಲ, ಇವಾಗ ಗ್ಯಾಂಗ್ ಅಂತ ಹೇಳ್ತಿರೋದು ಅವ್ರು ಯಾವಾಗ ಮೆನ್ಷನ್ ಮಾಡಿರೋದು ಗ್ಯಾಂಗ್ ಕಟ್ಕೊಂಡ್ ಮಾಡಿರೋದಂತ 2024ರಲ್ಲಿ. ನಾನು 2024ರಲ್ಲಿ ಆಡ್ ಆಗಿದ್ದೀರಿ ನೀವು, ಅದಕ್ಕೆ ಆಡ್ ಆಗಿದ್ದೀನಿ ನಾನು. ಅವ್ರು ಆಯ್ತಪ್ಪ, ಇವಾಗ ಅವ್ರು ಮಾಡಿರೋದೇ ವಿಡಿಯೋ ಕೊಡ್ಲಿ, ಅವ್ರು ಮಾಡಿರೋದೇ ಆಡಿಯೋ ಕೊಡ್ಲಿ, ಅವ್ರು ಮಾಡಿರೋದೇ ಆಡಿಯೋ ಕೊಡ್ಲಿ ವಿಡಿಯೋ ಕೊಡ್ಲಿ. ಅವ್ರು ಹೇಳಿರೋದೇನು ಸ್ಪೆಸಿಫಿಕ್ ಆಗಿ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅವ್ರ ಹತ್ರ ಏನು ಆರೋಪ ಇಲ್ಲ, ಅವ್ರ ಬಗ್ಗೆ ಸಾಕ್ಷಿಗಳಿಲ್ಲ. ಏನು ಅವ್ರ ಬಗ್ಗೆ ಮಾತಾಡಕ್ ನಿಮ್ಮ ಹತ್ರ ಏನ್ ಸಾಕ್ಷಿಗಳಿದೆ? ಅದನ್ನ ಆಡಿಯೋ ಅದನ್ನ ರಿಲೀಸ್ ಮಾಡಿ ಅಂತ ಹೇಳಿ. ಅದೇ ಇವಾಗ 25 ತನಕ ಯಾಕೆ ಈಗ ಕೊಟ್ಬಿಡಿ. 25ಕ್ಕೆ ಪ್ರೆಸ್ ಮೀಟ್ ಎಲ್ರು ಬರ್ಬೇಕಲ್ಲ. 25ಕ್ಕೆ ಪ್ರೆಸ್ ಮೀಟ್ ಅನ್ನ ಮಾಡ್ತಿದೀವಿ, ಎಲ್ರು ಬರ್ಬೇಕಲ್ಲ. ಯಾರು ಬರ್ತಾರೆ? ಎಲ್ರು ಅಂದ್ರೆ ಬರ್ಲಿ ಎಲ್ಲಾ ಮೀಡಿಯಾದವರು. ಆನಂದ್ ಗುರೂಜಿ ಅವ್ರಿಗೆ ಅಫಿಷಿಯಲ್ ಆಗಿ ನಾವು ಇನ್ವೈಟ್ ಅನ್ನ ಮಾಡ್ತಿದೀವಿ. ಆನಂದ್ ಗುರೂಜಿ ಅವರೇ ಬರ್ಲಿ. 25 ತಾರೀಕಿಗೆ ನಾವು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀವಿ ಅಂತ. ಬರ್ಲಿ. ಯಾಕೆ ಬರಲ್ಲ? ಯಾಕೆ ಬರಲ್ಲ ಆನಂದ್ ಗುರೂಜಿ ಅವರು? ಬರ್ತಾರೆ. ತಪ್ಪಿಲ್ಲ ಅಂದ್ರೆ ಬರ್ಬೇಕಲ್ವಾ? ಅಲ್ಲ, ಈಗ ಹೋಗಿ ಬಂದು ಯಾರು ಒಂದ್ ಸೆಕೆಂಡ್ ಮೇಡಮ್ ತಡೀರಿ, ಒಂದ್ ಸೆಕೆಂಡ್. ಈಗ ರೋಡಲ್ಲಿ ಹೋಗೋರು ಇನ್ನೊಂದ್ ಯಾರೋ ಆರೋಪ ಮಾಡ್ತಾರೆ, ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಕೂರಕ್ ಆಗುತ್ತಾ? ನಿಮ್ಗೆ ಗೊತ್ತವ್ರು, ನೀವು ಹೇಳಿದ್ರಿ ಖ್ಯಾತ ಜ್ಯೋತಿಷಿಗಳು ಮಾಡ್ತಾರೆ ಅಂತಂದ್ರೆ ಯಾಕೆ ಗುರುಜಿ ತಲೆ ಕೆಡ್ಸ್ಕೋಬೇಕಾಗುತ್ತೆ ಇದ್ರ ಬಗ್ಗೆ? ಅಲ್ವಾ, ಅದನ್ನೇ ನಾನ್ ಕೇಳ್ತಾ ಇರೋದು. ತಲೆ ಕೆಡ್ಸ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಯಾಕೆ ತಲೆ ಕೆಡ್ಸ್ಕೊಂಡು ನಿಮ್ದು ಸುದ್ದಿಗೋಷ್ಠಿಗೆ ಬರ್ತಾರೆ? ಅದೇನಿದೆ ಹೇಳ್ಬಿಡ್ರಿ, ಕೇಳೋಣ. ಈಗ ನೋಡಿ, ಒಂದ್ ಒಳ್ಳೆ ಟೈಮ್ ಸಿಕ್ಕಿದೆ, ಬಳಸ್ಕೊಳ್ಳಿ ಅದನ್ನ ಚೆನ್ನಾಗಿ. ಅದೇ ಹೇಳ್ತಿಲ್ವಾ ಬಳಸ್ಕೊತಾ ಇದೀನಿ. ಈ ಒಂದು ಸ್ಟೇಜ್ ನ ಬಳಸ್ಕೊತಾ ಇದೀನಿ. ಅದೇ ಬಳಸ್ಕೊಳ್ತಾ ಇದೀನಿ ಮೀನ್ಸ್ ಒಳ್ಳೆ ವಿಚಾರಕ್ಕೆನೆ 25ನೇ ತಾರೀಕಿಗೆ ಯಾರ್ಯಾರು ಸುಳ್ಳು ಸುದ್ದಿಗಳನ್ನ ನನ್ನ ಬಗ್ಗೆ ಮಾಡಿದೀರಾ, ಮತ್ತೆ ಯಾರು ಆನಂದ ಗುರೂಜಿ ಅವರು ನನ್ನ ಬಗ್ಗೆ ಏನ್ ಹೇಳಿಕೆಯನ್ನ ಕೊಟ್ಟಿದ್ದೀರಾ ನಿಮ್ಮ ಮೇಲೆ ಕೇಳಿ ಬರ್ತಾ ಇರೋದು ದಿವ್ಯ ಅವರೇ. ಅವ್ರ ಕಡೆ ಅಲ್ಲ, ಗ್ಯಾಂಗ್ ಇಟ್ಕೊಂಡು ನಾನು ಸುಲಿಗೆ ಮಾಡಿದೀನಿ ಅಂತ ಈಗ ಜಯಮ್ಮ ಅವ್ರು ಹೇಳ್ತಿದ್ದಾರೆ, ಪ್ರೂಫ್ ಇದೆ ಅಂತ. 2024ರಲ್ಲಿ ನಾನ್ ಸಾಮ್ರಾಟ್ ಟಿವಿಗೆ ಜಾಯ್ನ್ ಆಗಿಲ್ಲ, ಜಯಮ್ಮ ಅವ್ರು ತಗೊಂಡ್ಬಂದು ಪ್ರೂವ್ ಮಾಡ್ಲಿ. ಅದನ್ನೇ ನಾನು ಕೇಳ್ತಾ ಇರೋದು. ಜಯಮ್ಮ ಅವ್ರು ಆಡಿಯೋ ವಿಡಿಯೋ ಕೊಡ್ಲಿ. ಸ್ತ್ರೀ ನ್ಯೂಸ್ ಅಲ್ಲಿ ಇದ್ದೆ, ಅದ್ರ ಮೇಲೂ ಆರೋಪನ ನಿಮ್ಗೆ? ಸ್ತ್ರೀ ನ್ಯೂಸ್ ಕ್ಲೀನ್ ಹ್ಯಾಂಡ್ ಇತ್ತು. ಸ್ತ್ರೀ ನ್ಯೂಸ್ ಅಲ್ಲಿ ಏನು ಇಲ್ಲ. ಅಲ್ಲಿ ಚೆನ್ನಾಗಿ ಆಂಕರಿಂಗ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. BTV ನಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಎಲ್ಲ ಇದ್ದಾರೆ. ಆಯ್ತಾ? ಯಾವಾಗ ಇವರು ಕೃಷ್ಣಮೂರ್ತಿ ಸವಾಸ ಮಾಡ್ಕೊಂಡ್ರು ಅಲ್ಲಿ ಇವ್ರಿಗಿದ್ದಿದ್ ಹೆಸರು, ಇವ್ರಿಗಿದ್ದಿದ್ದು ಎಲ್ಲ ಪ್ರತಿಯೊಂದು ಬದಲಾಗ್ತಾ ಬಂತು. ಯಾಕೆ? ಏನು ಬದಲಾಗಿಲ್ಲ ಅಂತ ಹೇಳಿದ್ರೆ ಯಾವುದು ಬದಲಾಗಿಲ್ಲ. ಕಟ್ಕೊಂಡು ಸುಲಿಗೆ ಹೋದ್ರು. ಯಾರ್ಯಾರು ಕೃಷ್ಣಮೂರ್ತಿ ಜಾಯ್ನ್ ಆದ್ರು. ಕೃಷ್ಣಮೂರ್ತಿ ಅವ್ರು ಇವ್ರನ್ನ ಇಟ್ಕೊಂಡ್ರು. ಒಳ್ಳೆ ಆಂಕರ್ ಇವರು. BTV ನ್ಯೂಸ್ ಅಲ್ಲಿ ಇದ್ರು. ಇವ್ರನ್ನ ಹಾಕೊಂಡ್ರೆ ನಮ್ಮ ಮೀಡಿಯಾ ಚೆನ್ನಾಗಿ ಎಲ್ಲ ಫೇಸ್ ಆಗುತ್ತೆ, ಅದಾಗುತ್ತೆ ಅನ್ಕೊಂಡು ಹೋದ್ರು. ಇವ್ರನ್ನ ಬಳಸ್ಕೊಂಡು ಹೆಣ್ಮಗು ತಪ್ಪೇನಿಲ್ವಾ? ತಪ್ಪೇನಿದೆ ಅಂತ ನಾವು ಅವ್ರ ಮಾತುಗಳು ಕೇಳ್ಕೊಂಡು ಮಾತಾಡಿದಾರಲ್ಲ, ಅದೇ ತಪ್ಪು. ಆನಂದ್ ಗುರೂಜಿ ಸರಿ ಇಲ್ಲ ಅನ್ನೋದು ಒಂದು ತಪ್ಪು. ಹೂ ಕಬಳಿಕೆ ಮಾಡಿದಾರೆ ಅಂತ ಹೇಳಿದ್ದು ತಪ್ಪು. ಮುದ್ದೆ ಮುರಿತಾರೆ ಅವ್ರ ಮನೆ, ಅವನ ಹೆಂಡತಿ ಸರಿ ಇಲ್ಲ, ಮಗ ಸರಿ ಇಲ್ಲ. ಮಾತಾಡಿರೋದನ್ನ ಕೃಷ್ಣಮೂರ್ತಿ ಅವ್ರ ಹತ್ರ ಒಂದ್ ನಿಮಿಷ ಇದೇ ಕೃಷ್ಣಮೂರ್ತಿ ಅವ್ರಿಗೆ ಒಬ್ರು ಮೀಡಿಯಾದಲ್ಲಿ ಮಾತಾಡ್ತಾರೆ. ಯಾವ್ದ್ರಲ್ಲಿ? ಅವ್ರು ಹಂಗೆ ಹಿಂಗೆ ಆನಂದ್ ಗುರೂಜಿ ಈ ತರ ಮಾಡಿದ್ರು, ಆ ತರ ಮಾಡಿದ್ರು, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾರೆ. ಅಂತದನ್ನೆಲ್ಲ ಈ ಹೆಣ್ಮಗು ತಲೆಗೆ ಹಾಕೊಂಡು ಇವರೇ ಎಲ್ಲ ಒಂದೊಂದು ಪಾಯಿಂಟ್ಸ್ಗಳು ಕೊಟ್ರ ಅಂತ ಪಾಯಿಂಟ್ಸ್ಗಳು ಇಟ್ಕೊಂಡು ಈಗ ನೀವ್ ಹೇಳಿದಕ್ಕೆ ಈಗ ಜಯಮ್ಮ ಅವರು ಏನ್ ಹೇಳಿದ್ರು, ಮುದ್ದೆ ಮುರಿತಾರೆ ಹಂಗೆ ಎಲ್ಲ ಅಂತ ಹೇಳ್ಬಿಟ್ಟು ನಂಗೆ ಟೈಮ್ ಕೊಡಿ, ನಾನೊಂದು ಹೇಳ್ತೀನಿ ಇವಾಗ. ಆಯ್ತಾ? ಇವಾಗ ಜಯಮ್ಮ ಅವರು ಹೇಳ್ದಂಗೆ ಆಂಕರಿಂಗ್ ಮಾಡಿದೀನಿ, ಮುದ್ದೆ ಮುರಿತಾರೆ ಅಂತೆಲ್ಲ ಹೇಳಿದ್ರಲ್ಲ, ಅದು ಕಾನೂನಲ್ಲಿ ಇರುವಂತದ್ದು. ಸರ್ಕಾರಿ ಜಮೀನನ್ನ ಕಬಳಿಕೆ ಒಂದ್ ನಿಮಿಷ. ಆಸ್ ಅ ನಾನ್ ಆಂಕರ್, ನೀವು ಆಂಕರ್, ನಂತರನೇ ಇನ್ನೂ ಕೆಲವೊಂದಷ್ಟು ಆಂಕರ್ಸ್ಗಳು ಅವರು ಕೂಡ. ಇವಾಗ ನಾನು ಹೆಂಗ
ಆನಂದ್ ಗುರೂಜಿ ಅವ್ರದ್ದು ಭೂ ಕಬಳಿಕೆ ಮಾಡಿದ್ರು. ಆನಂದ್ ಗುರೂಜಿ ಆರಾಮ ಕುಡೀರಿ, ಇನ್ನೊಂದ್ ಸ್ವಲ್ಪ ಕುಡೀರಿ ಪರವಾಗಿ. ಆನಂದ್ ಗುರೂಜಿ ಅವರು ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿ ನಾನೇ ಹೇಗ್ ನ್ಯೂಸ್ ಮಾಡಿದೆ, ಹಂಗೆ ಬೇರೆ ನ್ಯೂಸ್ ಆಂಕರ್ಸ್ ಗಳು ಕೂಡ ಈ ಭೂ ಹಗರಣ ಮಾಡಿದ್ದಾರೆ, ಏನೋ ರಾಜಕಾರಣಿಗಳದ್ದು ಸುದ್ದಿ ಮಾಡಿದ್ದಾರೆ, ಯಾವ್ದೋ ಸಿಡಿ ವಿಚಾರಣ ಹಗರಣ ವಿಚಾರಣ ಸುದ್ದಿ ಮಾಡಿರ್ತಾರೆ, ಹಂಗಂತ ಅವರು ಕೂಡ ಬ್ಲಾಕ್ ಮೇಲ್ ಮಾಡ್ತಿದಾರಂತಾನ. ಇವಾಗ ನಾನ್ ಸುದ್ದಿ ಮಾಡಿರೋದಕ್ಕೆ ಬ್ಲಾಕ್ ಮೇಲ್ ಅಂತ ಹೇಳ್ತಿದ್ದಾರೆ. ನೀವು ಕಳಂಕವನ್ನು ಹೊತ್ಕೊಳ್ತಾ ಇದ್ದೀರಾ? ಇಲ್ಲ ಇಲ್ಲ, ನಾನು ಕಳಂಕ ಹೊತ್ಕೊಂತಿಲ್ಲ, ಹೇಳ್ತಿದ್ದಾರೆ ಬ್ಲಾಕ್ ಮೇಲ್ ಅಂತ ಹೇಳ್ತಿದ್ದಾರೆ. ಮೇಡಮ್ ಇದು ಬಂದು ಏನ್ ಗೊತ್ತಾ ಮೇಡಮ್, ಕೇಳಿ, ನೀವ್ ಹೋಗಿರೋದು ಒಂದೆರಡು ತಿಂಗಳು ಹಿಂದೆ. ಕೃಷ್ಣಮೂರ್ತಿ ಅವರು ಅದ್ರ ಹಿಂದೆ ಇವ್ರ ವಿಚಾರದಲ್ಲಿ ಏನೇನ್ ಹಗರಣ ಮಾಡ್ಕೊಂಡ್ರು, ಅವ್ರ ಹತ್ರ ಆರೋಪ ಇತ್ತಾ ಇಲ್ವಾ ನಿಮ್ಗೇನು ಗೊತ್ತಿಲ್ಲ. ಯಾಕೆ ಅವ್ರ ಪರ ವಹಿಸ್ಕೊಂಡು ಹೋಗ್ತಾ ಇದ್ದೀರಾ, ಸಿಗಾಕೊಳ್ತಾ ಇದ್ದೀರಾ ನೀವು? ಇವ್ರು ಮಾತಾಡಿರೋದ ಸೆಟಲ್ಮೆಂಟ್, ಇವ್ರು ಮಾತಾಡೋದು ಕೃಷ್ಣಮೂರ್ತಿ ಅವರು. ಅದೆಲ್ಲ ಇದ್ದಾಗ ನೀವ್ ಯಾಕೆ ಅವ್ರನ್ನ ನಾನ್ ಕ್ಲೀನ್ ಚಿಟ್ ನನಗೆ ಆನಂದ್ ಗುರು ಕ್ಲೀನ್ ಚಿಟ್ ಅಲ್ಲಮ್ಮ, ನೀನ್ ಅಲ್ಲಿ ಇದ್ಕೊಂಡು ಅವ್ರು ಹೇಳೋಗ್ತಾರ ನೀನೆಲ್ಲ ಮಾತಾಡಿ ಮುದ್ದೆ ಮುರಿತಿ, ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನೀನ್ ಮಾತಾಡಿದ್ಯಾ, ನೀನ್ ಪ್ರೂವ್ ಮಾಡ್ಬೇಕಲ್ವಾ? ವಿದ್ಯಾ ಅವ್ರಿಗೂ ಸ್ಕ್ರಿಪ್ಟ್ ಕೊಟ್ರೆ ಏನ್ ಮಾಡ್ತೀರಾ? ನಿಮ್ಗೆ ಇಲ್ಲ, ಅವ್ರು ನೋಡ್ಕೊಂತಾರೆ, ಯಾರೊಬ್ರು ಹಿಂಗೆ ಮಾತಾಡು ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಮಾತಾಡಲ್ಲ, ನಾನು ಇಲ್ಲಿ ತನಕ ಮಾತಾಡಲ್ಲ, ಈಗ್ಲೂ ಹೇಳ್ತೀನಲ್ಲ, ಅನ್ಸದನ್ ಮಾತ್ರ ಮಾತಾಡ್ತೀನಿ. ಏನ್ ಕೇಳಿಸ್ಕೋಬೇಕು ಕೇಳಿಸ್ಕೊಳ್ತೀನಿ, ನಾನು ಏನ್ ಹೇಳ್ಬೇಕು ಅಷ್ಟನ್ನೇ ಹೇಳ್ತೀನಿ. ಇನ್ನೊಬ್ರು ನೀನು ಆಂಕರ್ ಆಗಿದ್ಯಾ, ನೀನು ಹೇಳ್ಬಿಡು ಅಂತ ಹೇಳೋದು ಒಬ್ಬ ಹೇಳ್ಕೊಟ್ಟು ಮಾತಾಡೋದು ಮುಟ್ಟಾಡ್ರು. ಈ ಜಾಗಕ್ಕೆ ಬರ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ, ಈ ಜಾಗದಲ್ಲಿ ಕುತ್ಕೊಂಡು ಅದನ್ನ ಗೌರವವಾಗಿ ಇಟ್ಕೋಬೇಕಂದ್ರೆ ಎಷ್ಟು ಕಷ್ಟ ಇದೆ. ಒಂದೊಂದು ಮಾತು ಒಂದೊಂದು ನುಡಿನೂ ಒಂದು ನೋಡ್ಕೊಂಡು ಮಾಡ್ಬೇಕು. ಯಾವನೋ ಸೆಟಲ್ಮೆಂಟ್ ಮಾಡ್ಕೊಳಕ್ಕೆ ಕೊಡ್ತಾರಂತೆ, ಆನಂದ್ ಗುರೂಜಿ ಬಗ್ಗೆ ಮಾತಾಡ್ತೀಯಲ್ಲ, ಏನಿಲ್ಲ, ಪ್ರತಿ ಇಡೀ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಆ ಗುರುಜಿ ಅವ್ರನ್ನ ದೇವರಾಗಿ ನಂಬಿದ್ದಾರೆ. ದೇವಸ್ಥಾನಕ್ಕೆ ಎಲ್ಲಿ ಇಡೀ ಕರ್ನಾಟಕದ ಉತ್ತರ ಕರ್ನಾಟಕದಿಂದ ಬಂದು ಅವ್ರನ್ನ ಪೂಜೆ ಮಾಡ್ತಾರೆ. ಇದರಿಂದ ಬೇರೆ ಯಾರ್ದೋ ಹುನ್ನಾರ ಇದೆ, ಬೇರೆ ಯಾರ್ದೋ ಹುನ್ನಾರ ಇದೆ. ಅವ್ರೇನೋ ಈ ತರ ಇವ್ರು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಆಶ್ರಮ ಅಂತ ಹೇಳಿ ಬೇರೆಯವ್ರೇನೋ ಹುನ್ನಾರ ಇದ್ದು ಅವ್ರ ಕಡೆಯಿಂದ ಏನಾರು ತಗೊಂಡು ಆನಂದ್ ಗುರೂಜಿ ಅವ್ರಿಗೆ ಕೆಟ್ಟ ಹೆಸರು ಬಂದು ಅವ್ರನ್ನ ಈ ತರ ಸಮಾಧಾನವಾಗಿರಿ. ಈಗ ಆಯ್ತು, ಕೇಳಿ ಆಯ್ತಾ, ನಮಗೆ ಪ್ರೂವ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು ಆನಂದ್ ಗುರೂಜಿ ಅವರಿಂದ. ಇವಾಗ ಒಂದು ನಿಮಿಷ ಮೇಡಮ್ ನನ್ ಬಗ್ಗೆ ಹೇಳಿ, ನನಗೆ ಮಾತಾಡಕ್ ಬಿಡ್ತೀರಾ? ನಿಮ್ಮನ್ನ ಪದೇ ಪದೇ ಹೇಳ್ತಾ ಇದ್ದಾರೆ, ಅದು ಮಾಡೋದ್ ಬೇಡ ಅಂತ ಅಲ್ಲ. ಒಂದ್ ಸೆಕೆಂಡ್ ಕೇಳಿ, ಇಲ್ಲಿ ಇದಕ್ಕೆ ನೀನ್ ತಗೋಬೇಡಮ್ಮ, ಆ ಬೆಲೆಗೆ ನೀನ್ ಇಲ್ಲಮ್ಮ, ಅವ್ರು ಇದಕ್ಕೆ ನೀನ್ ಇಲ್ಲ. ಇನ್ನೊಂದು ಏನ್ ಹೇಳ್ತೀನಿ, ಒಂದು ನಿಮಿಷ ಮೇಡಮ್ ಅವರೇ, ಟೈಮ್ ಮುಗ್ಲೈತ್, ಕೇಳಿಸ್ಕೊಳ್ಳಿ, ಬಂದಿರ್ಬೋದು, ಅವ್ರ ಕೈಯಿಂದ ಸ್ವತಃ ಊರಿಗೆ ಹೋಗಿ ಅವ್ರು ಮಾಡ್ಕೊಟ್ಟಿದ್ದಾರೆ. ಆಯ್ತು, ತಡೀರಿ, ಮಾತಾಡಕ್ ಬಿಡ್ತೀರಾ ಇಲ್ವಾ ನೀವೀಗ? ನೋಡಿ, ಇಲ್ಲಿ ನೀವ್ ಇಲ್ಲಿ ತನಕ ನನ್ ಪರವಾಗಿ ಏನಾದ್ರು ಇದ್ರೆ ಕೊಡಿ ಅಂತ ಈಗ ಕೇಳ್ತಾ ಇದ್ರೆ, ಬಟ್ ಇಲ್ಲಿ ತನಕ ಚಾನೆಲ್ ಪರವಾಗಿ ಓಕೆ ಅಲ್ವಾ? ಕೃಷ್ಣಮೂರ್ತಿ ಅವರು ಮಾತಾಡಿದ್ರೆ ಅಥವಾ ನನ್ನ ಟೀಮ್ ಮಾತಾಡಿದ್ರೆ ಪ್ರೂಫ್ ತೋರಿಸಿ ನೋಡೋಣ ಅಂತ ಚುಟ್ಕೆ ಎಲ್ಲ ಹೊಡೆದು ಹೇಳಿದ್ರಿ. ಅವ್ರು ತೋರಿಸ್ತಾರ ಇಲ್ವೋ? ನಾವು ಆಡಿಯೋ ಹಾಕಿದ್ರೆ ಕೇಳಕ್ ರೆಡಿ ಇದ್ದೀರಾ? ಪ್ಲೀಸ್, ಆಡಿಯೋ ಏನಿದೆ ಅದು ಯಾವ ಚಾನೆಲ್ ಮೇಡಮ್ ನಿಮ್ದು? ಎಂ ಲೈವ್ ಕನ್ನಡ ಮತ್ತೆ ಇನ್ನೊಂದು ಸಾಮ್ರಾಟ್ ಟಿವಿ ಸಂಪಾದಕರ ಅವರು ಕೃಷ್ಣಮೂರ್ತಿ ಅನ್ನೋರು. ಈ ಪ್ರಕರಣದಲ್ಲಿ A1 ಆರೋಪಿ ಅಲ್ವಾ? ನಿಮ್ ಟೀಮ್ ಮಾತಾಡಿರೋದು ಇವ್ರ ಆಪ್ತರ ಜೊತೆಗೆ ವಿಡಿಯೋ ಆಡಿಯೋ ಹಾಕದ ಕೇಳಿಸ್ಕೊಳ್ತೀರಾ? ಪ್ಲೀಸ್ ಹಾಕಿ. ಮತ್ತೆ ಹಂಗೆ ಕೃಷ್ಣಮೂರ್ತಿ ಅವ್ರನ್ನ ಲೈವ್ ತಗೋಬಿಡಿ. ಅವನು ಇವನಿದ್ದಾನಲ್ಲ ನಂಜಪ್ಪ ಅಂತ ಅವತ್ತು ಮಾಡಿದ್ದ, ಆತ್ಮಗೂ ಹೇಳಿದ್ದೀನಿ. ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಯಾರಿಗಾದ್ರೂ ತೂಕವಾಗಿರೋರ್ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟಿದ್ದ ಥರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು. ನಾನೇನ್ ರೋಡಲ್ಲಿ ಜನಗಳನ್ನ ಇಟ್ಕೊಂಡು ನಾನೇನ್ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನ ಸರ್? ಈಗ ನಂಜಪ್ಪ ಮಾಡ್ದ ಅವ್ರು ಬೇಡ, ನಾನು ಫೋನ್ ಮಾಡ್ತೀನಿ ಗುರುಗಳಿಗೆ, ಯಾವಾಗ ಸಿಗ್ತಾರ ಕೇಳ್ಕೊಂತೀನಿ, ನಾನೇ ಬರ್ತೀನಿ, ಓಡ್ ಬರಂಬ ಆಯ್ತಾ? ಅಲ್ಲ ನಾಯ್ಕರ, ಈಗ ನೀವು ಕಾಲ್ ಮಾಡಿದ್ರೆ ನಾನು ಎಲ್ಲಾ ಕಡೆ ಉಳಿಸಿದಿರಿ, ನನಗ್ ಬೆನ್ನೆಲುಬಾಗಿ ನಿಂತಿದ್ರಿ, ಎಲ್ಲಾ ಕಡೆ ಮಾಡ್ಕೊಟ್ಟಿದ್ದೀರಿ. ಇವತ್ತು ನೀವು ಕಾಲ್ ಮಾಡಿದಿರಿ, ಇವತ್ತೇ ಮಾತಾಡ್ತೀರಾ, ನೀವ್ ಇವತ್ತೇ ಮಾಡಿ. ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ವಿಚಾರದಲ್ಲಿ ನಾನೇನು ಮಾತಾಡಲ್ಲ. ನೀವು ಫೋನ್ ಮಾಡಿದ್ದೀನಿ ಅಂದ್ರೆ ಏನೋ ಒಂದ್ ಆಯ್ತದೆ, ನೀವು ಮಾತಾಡಿ. ನನ್ಗೆ ನೀವು ಕಾಲ್ ಮಾಡಿ ಎಲ್ಲಕ್ ಬರ್ತೀರಾ ಹೇಳಿ, ನಾನ್ ಕರೀರಿ, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲೇ RTO ಅಲ್ಲ, ಏನ್ ಗೊತ್ತಾ, ಎಲ್ಲಾ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗಿದ್ರೆ ಏನು ಗುರುಗಳನ್ನೇ ಕಾಸು ಕೇಳ್ತಿಯಲ್ಲ ನನ್ ಮಗನಲ್ಲಿ. ನ್ಯಾಯ ಏನಾಯ್ತಲ್ಲ, ನಿನ್ ವೃತ್ತಿನ ಮಗನ, ನಿನ್ ವೃತ್ತಿನೇನಾಯ್ತು? ಸ್ಟಾಪ್ ಮಾಡ್ಬಿಡಿನೆಲ್ಲ, ಇನ್ನೇನು ಮಾಡ್ಬೇಡ. ನಾನು ಮಾತಾಡ್ತೀನಿ ಗುರುಗಳ ಹತ್ರ, ಈಗ ಮಾತಾಡ್ಬಿಟ್ಟು
ನಾನು ನಿನ್ ಗುರುಗಳ ಹತ್ರ ಮಾತಾಡ್ತೀನಿ, ಫೋನ್ ಮಾಡ್ತೀನಿ. ಸರಿ ಸರಿ ಏನ್ ನಾಯ್ಕ. ನಿನ್ನ ಕೆರ್ಕೋಕ್ ಹೋಗ್ಬಿಡ, ಹಂಗೆ ನಾನು ಬೇಕು ಅಂದ್ರೆ ನಾನೇ ಕರ್ಕೊಂಡೋಗಿ ಮಾತಾಡ. ಸರಿ ಈಗ ಇವತ್ ಮುಗಿಸ್ತೀರಾ, ಮಾತಾಡ್ತೀರಾ? ಇವಾಗ ಮಾತಾಡ್ತೀನಿ, ಈಗ ಹೇಳ್ತೀನಿ. ಆಮೇಲೆ ನಾನ್ ಹೇಳಿದ್ದಷ್ಟೇ. ಅವನು ಇವನಿದ್ದಾನಲ್ಲ ನಂಜಪ್ಪ ಅಂತ ಭವಿಪಲ್ಯ, ನಂಜಪ್ನು, ಗೋಲ್ಡ್ ನಂಜಪ್ನು. ಹಾ ಅವತ್ತು ಮಾಡಿದ್ದ, ಆತ್ಮಗೂ ಹೇಳಿದ್ದೀನಿ. ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಯಾರಿಗಾದ್ರೂ ತೂಕವಾಗಿರೋರ್ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟಿದ್ದ ಥರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು. ನಾನೇನ್ ರೋಡಲ್ಲಿ ಜನಗಳನ್ನ ಇಟ್ಕೊಂಡು ನಾನೇನ್ ಪೂಜೆ ಮಾಡ್ತಾ ಇದ್ದೀನ? ಸರ್ ಈಗ ನಂಜಪ್ಪ ಮಾಡ್ದ, ಅವ್ರು ಬೇಡ, ನಾನು ಫೋನ್ ಮಾಡ್ತೀನಿ ಗುರುಗಳಿಗೆ, ಯಾವತ್ ಸಿಗ್ತಾರ ಕೇಳ್ಕೊಂತೀನಿ, ನಾನೇ ಬರ್ತೀನಿ, ಓಡ್ ಬರಂಬ, ಆಯ್ತಾ? ಅಲ್ಲ ನಾಯ್ಕರ, ಈಗ ನೀವು ಕಾಲ್ ಮಾಡಿದ್ರೆ ನಾನು ಎಲ್ಲಾ ಕಡೆ ಉಳಿಸಿದಿರಿ, ನನಗ್ ಬೆನ್ನೆಲುಬಾಗಿ ನಿಂತಿದ್ರಿ, ಎಲ್ಲಾ ಕಡೆ ಮಾಡ್ಕೊಟ್ಟಿದ್ದೀರಿ. ಇವತ್ ನೀವು ಕಾಲ್ ಮಾಡಿದಿರಿ, ಇವತ್ತೇ ಮಾತಾಡ್ತೀರಾ, ನೀವ್ ಇವತ್ತೇ ಮಾಡಿ. ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ವಿಚಾರದಲ್ಲಿ ನಾನೇನು ಮಾತಾಡಲ್ಲ. ನೀವು ಫೋನ್ ಮಾಡಿದ್ದೀನಿ ಅಂದ್ರೆ ಏನೋ ಒಂದ್ ಆಯ್ತದೆ, ನೀವು ಮಾತಾಡಿ. ನನ್ಗೆ ನೀವು ಕಾಲ್ ಮಾಡಿ, ಎಲ್ಲದ್ ಬರ್ತೀರಾ ಹೇಳಿ, ನಾನ್ ಕರೀರಿ, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲೇ RTO ಅಲ್ಲ, ಏನ್ ಗೊತ್ತಾ, ಎಲ್ಲಾ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗಿದ್ರೆ ಏನು ಗುರುಗಳನ್ನೇ ಕಾಸು ಕೇಳ್ತಿಯಲ್ಲ ನನ್ ಮಗನಲ್ಲಿ. ನ್ಯಾಯ ಏನಾಯ್ತಲ್ಲ, ನಿನ್ ವೃತ್ತಿನ ಮಗನ, ನಿನ್ ವೃತ್ತಿನೇನಾಯ್ತು? ಸ್ಟಾಪ್ ಮಾಡ್ಬಿಡಿನೆಲ್ಲ, ಇನ್ನೇನು ಮಾಡ್ಬೇಡ. ನಾನು ಮಾತಾಡ್ತೀನಿ ಗುರುಗಳ ಹತ್ರ, ಈಗ ಮಾತಾಡ್ಬಿಟ್ಟು ನಾನು ನಿನ್ ಗುರುಗಳ ಹತ್ರ ಮಾತಾಡ್ತೀನಿ, ಫೋನ್ ಮಾಡ್ತೀನಿ. ಸರಿ ಸರಿ ಏನ್ ನಿನ್ನ ಕೆರ್ಕೋಕ್ ಹೋಗ್ಬಿಡ, ಹಂಗೆ ನಾನು ಬೇಕು ಅಂದ್ರೆ ನಾನೇ ಕರ್ಕೊಂಡೋಗಿ ಮಾತಾಡ. ಈಗ ಈಗ ನಂದು ಒಂದೇ ರಿಕ್ವೆಸ್ಟ್. ಇವಾಗ ಆಡಿಯೋ ಇರೋದು ಯಾರ್ದು? ಕೃಷ್ಣಮೂರ್ತಿ ಅವ್ರದಲ್ವಾ? ಕೃಷ್ಣಮೂರ್ತಿ ಅವರ ಲೈನ್ ತಗೊಳ್ಳಿ, ನಾನೇ ನಂಬರ್ ಕೊಡ್ತೀನಿ. ಕೃಷ್ಣಮೂರ್ತಿ ಅವ್ರನ್ನ ಲೈನ್ ತಗೊಳ್ಳಿ. ನನಗೂ ಈ ಆಡಿಯೋಗೂ ಯಾವುದೇ ಸಂಬಂಧ ಇಲ್ಲ, ನನಗ್ ಗೊತ್ತಿಲ್ಲ ಅಲ್ವಾ? ಇವಾಗ ಅವ್ರು ಹೇಳ್ತಿದ್ದೇನೋ, ಮೊದ್ಲಿಂದಾನು ಹೇಳ್ತಿದ್ದೇನೋ, ದಿವ್ಯಾ ವಸಂತ ಗ್ಯಾಂಗ್ ಅವ್ರು ಮಾತಾಡಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತಲ್ವಾ? ಜೈಲಿಗೆ ಹೋಗ್ತಾರೆ, ಮುದ್ದೆ ಮುರಿತಾರೆ. ಅದನ್ನ ಯಾಕಮ್ಮ ನೀನ್ ಹತ್ರ ಬಿಟ್ಟೆ? ಆತರ ಯಾಕಮ್ಮ ಮಾತಾಡ್ದೆ? ನನಗೆ ಆಂಕರಿಂಗ್ ನೀನ್ ಯಾಕಮ್ಮ ಮಾತಾಡ್ದೆ? ಎಕ್ಸ್ಪೀರಿಯನ್ಸ್ ಇದೆ. ನ್ಯೂಸ್ ಕೊಟ್ಟವರು, ನ್ಯೂಸ್ ಹೇಳಿರೋರ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿಲ್ವಾ ದಿವ್ಯಾ ವಸಂತ ಅವರೇ? ಈಗ ನನಗೆ ಈ ಆಡಿಯೋ ಈ ತರದ್ ಇದೆ ಅಂತ ಅಂದ್ರೆ ನಾನು ಯೂಸ್ ಮಾಡ್ತಿರ್ಲಿಲ್ಲ. ನನಗೆ ಆಡಿಯೋ ಬಗ್ಗೆ ನನಗೇನು ಇನ್ಫಾರ್ಮೇಶನ್ ಗೊತ್ತು ಬಿಡಮ್ಮ. ನಿಮ್ಮನ್ನ ಬಳಸ್ಕೊಂಡ್ರ, ಅಪಂತರ ಬಳಸ್ಕೊಂಡ್ ಯಾರೋ ದಂಧೆಗಿಳಿದ್ ಬಿಟ್ರ? ನೀವ್ ಯಾಕೆ ಹೋಗಿ ಬಂದು ಒಂದ್ಸಲ ಜೈಲ್ಗೆ ಹೋಗಿ ಬಂದಿದ್ಯಾ? ಒಂದ್ಸಲ ಜೈಲ್ಗೆ ಹೋಗಿ ಬಂದಿದ್ಯಾ? ತಿರ್ಗಾ ಈ ತರ ಸವಾಸಗಳು ಮಾಡ್ಕೊಂಡು ಅವ್ರು ಹೇಳ್ಕೊಟ್ಟ ನೀನ್ ಈ ತರ ಮಾಡೋದ್ ತಪ್ಪಲ್ವಾ? ನನಗೆ ಆಡಿಯೋ ಬಗ್ಗೆ ಒಂದ್ಸಲ ಎಡವಿದ್ರಲ್ಲ, ಯಾಕೆ ಬುದ್ಧಿ ಕಲೀಲಿಲ್ಲ ದಿವ್ಯಾ ಅವರೇ? ಮತ್ತೆ ಎಡವು ಬಿಟ್ರಲ್ಲ, ನೀವು ತಪ್ಪು ಮಾಡಿದ್ರಿ ಅಂತ ಹೇಳ್ತಿಲ್ಲ, ಎಡವಿದ್ ತಪ್ಪನ್ನೇ ಮತ್ತೆ ಯಾಕೆ ಮಾಡಿದ್ರಿ? ಇವಾಗ ನನಗೆ ಈ ಆಡಿಯೋ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರು ಯಾವ ವಿಚಾರವಾಗಿ ಮಾತಾಡಿದ್ದಾರೆ ಅದು ನನಗೆ ಕ್ಲಾರಿಟಿ ಇಲ್ಲ. ಯಾವ ವಿಚಾರವಾಗಿ ಮಾತಾಡಿಲ್ಲ ಅಂದ್ರೂ ಹಣ ಬಂದಿರೋದಂತೂ ಹೌದು, ಹಣದ ವಿಚಾರ ಯಾವ ವಿಚಾರವಾಗಿ ಮಾತಾಡಿದ್ದಾರೆ ಹಂಗಾದ್ರೆ ಇಂಥದ್ದು ಹಲವಾರು ಏನ್ ಗೊತ್ತಾ, ಇವ್ರು ಚಾನಲ್ ಮಾಡ್ಕೊಂಡಿರೋದು ದುಡ್ಡು ಮಾಡೋದಕ್ಕೆ. ಇವರು ನ್ಯಾಯ ಧರ್ಮ ಕಾಪಾಡೋದಕ್ಕಲ್ಲ, ಒಳ್ಳೆ ಸುದ್ದಿ ಕೊಡೋಣ, ಒಳ್ಳೆ ಸಮಾಜಮುಖಿ ಕೆಲಸ ಮಾಡೋಣ, ಅದೆಲ್ಲ ಇಲ್ಲ. ಯಾವನ್ ಮುಖಾಂತರ ಈ ವಸೂಲಿಯನ್ನ ಮಾಡ್ತಾ ಇದ್ದಾರೆ, ಯಾವುದು ನನಗೆ ಗೊತ್ತಿಲ್ಲ. ಆಯ್ತಾ? ಮತ್ತಿಷ್ಟದಲ್ಲ ಅಲ್ಲ ಮೇಡಮ್, ಇವ್ರ ಕೆಲಸ ಏನ್ ಗೊತ್ತಾ? ಇವ್ರ ಕೆಲಸ ಯಾವ ಬಿಲ್ಡರ್ ಸಿಗ್ತಾನೆ, ಅಲ್ಲ ಯಾವ ಶ್ರೀಮಂತ ಸಿಗ್ತಾನೆ, ಇಬ್ರು ಟೈಮ್ ಕೊಟ್ರೆ ನಂದು ವಾಯ್ಸೇ ಜೋರು, ಅವ್ರನ್ನೆಲ್ಲ ತಡಿತೀನಿ. ನಿಮ್ಮ ಆನಂದ್ ಗುರೂಜಿ ಪರ ವಕೀಲರು ಅಶ್ವಿನಿ ಅವ್ರ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿಸ್ತೀನಿ. ಮೇಡಮ್ ಗುಡ್ ಈವ್ನಿಂಗ್ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಗುಡ್ ಈವ್ನಿಂಗ್ ವಿದ್ಯಾ ಮ್ಯಾಮ್, ನಮಸ್ತೆ. ನಾನು ಅಶ್ವಿನಿ ಅಂತ ಅಡ್ವೊಕೇಟು. ಈಗ ಪ್ಯಾನಲ್ ನೋಡ್ತಾ ಇದ್ದೆ ನಾನು. ಮೊದಲನೇದಾಗಿ ಜಯಮ್ಮ ಅವ್ರಿಗೆ ನಮಸ್ತೆ, ಹಾಗೂ ನಿಮ್ಗೂ ವಿದ್ಯಾ ಮ್ಯಾಮ್ ನಿಮ್ಗೂ ನಮಸ್ತೆ. ಈಗ ನಾನು ಈ ಕಾನೂನಲ್ಲಿ ನಡೆದಂತ ಚಟುವಟಿಕೆಗಳ ಬಗ್ಗೆ ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಇವರು ಸಾಮ್ರಾಟ್ ಟಿವಿ ಅಂತ ಮಾಡ್ತಾರೆ. ಆ ಸಾಮ್ರಾಟ್ ಟಿವಿಯಲ್ಲಿ ಗುರೂಜಿಗೆ ಸಾಕಷ್ಟು ಮಾನ ಹೋಗುವಂತಹ ಪದಗಳನ್ನ ಬಳಕೆ ಮಾಡಿ ಪೋಸ್ಟ್ ಹಾಕೋದು, ವಿಡಿಯೋ ಹಾಕೋದು, ಪ್ರತಿಯೊಂದನ್ನು ಮಾಡ್ತಾರೆ. ಅದ್ರ ಸಲುವಾಗಿ ನಾವು ಏನ್ ಮಾಡ್ತೀವಿ, ನ್ಯಾಯಾಲಯಕ್ಕೆ ಮೊರೆ ಹೋಗ್ತೀವಿ. 24ನೇ ಸೆಪ್ಟೆಂಬರ್ 2024 ಸಾಮ್ರಾಟ್ ಟಿವಿ ಮೇಲೆ ನಾವು ಇಂಜಂಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ. ಎರಡನೇದಾಗಿ ಆ ಇಂಜಂಕ್ಷನ್ ಆರ್ಡರ್ಗೆ ಇವ್ರ ಬಾಸ್ ಇದಾರಲ್ಲ, ದಿವ್ಯಾ ವಸಂತ್ ಮೇಡಮ್ ಅವ್ರ ಬಾಸ್ ಕೃಷ್ಣಮೂರ್ತಿ ಅನ್ನೋರು ಸೈನ್ ಮಾಡ್ತಾರೆ ಮೆಮೋನ. ಏನಂದ್ರೆ, ನಾನು ಯಾವುದೇ ತರವಾದಂತ ವಿಡಿಯೋಗಳಾಗ್ಲಿ ಪೋಸ್ಟ್ಗಳಾಗ್ಲಿ ಯಾವ್ದನ್ನು ನಾನು ಪ್ರಸಾರ ಮಾಡಲ್ಲ ಅಂತ ಮೆಮೋ ಸೈನ್ ಮಾಡ್ತಾರೆ. ನಾನು ನಿಮಗ್ ಕಳಿಸ್ಕೊಡ್ತೀನಿ. ಎರಡನೇದಾಗಿ ಅದನ್ನ ಇಂಜಂಕ್ಷನ್ ಆರ್ಡರ್ ಆದ್ಮೇಲೆ
ಕೃಷ್ಣಮೂರ್ತಿ ಅವರು ಗುರೂಜಿನೇ ಟಾರ್ಗೆಟ್ ಮಾಡಿ MLive ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ತಾರೆ. ಆ ಯೂಟ್ಯೂಬ್ ಚಾನೆಲ್ ಓಪನ್ ಆದ್ಮೇಲೆ ನಾವು ಅವರಿಗೆ ಇಂಜೆಕ್ಷನ್ ಆರ್ಡರ್ ಯೂಟ್ಯೂಬ್ ಚಾನೆಲ್ MLive ಕನ್ನಡ ಮುಖವಾಡ ಟಿವಿ ಮೇಲೆ ನಾವು ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ. ಅದು ಕೃಷ್ಣಮೂರ್ತಿ ಮತ್ತು ದಿವ್ಯಾ ವಸಂತ್. ಇದೇ ದಿವ್ಯಾ ವಸಂತ್ ಜೈಲಲ್ಲಿ ಮುದ್ದೆ ಮುರಿಯೋದು, ಜೈಲೂಟ ಫಿಕ್ಸು, ಇವ್ರು ಯಾರು ಮ್ಯಾಮ್ ಆ ರೀತಿ ಅಂತ ಸಮಾಜಕ್ಕೆ ಘಾತುಕವಾದಂತ ಸ್ಟೇಟ್ಮೆಂಟ್ ನ ಕೊಟ್ಟು ಇವ್ರು ವಿಡಿಯೋ ಮಾಡ್ತಾರೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಕೃಷ್ಣಮೂರ್ತಿ ಮತ್ತು ದಿವ್ಯಾ ವಸಂತ್ ಮೇಲೆ ನಾವು ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ. ದಿವ್ಯ ಅವ್ರ ಪಾತ್ರ ಏನಿತ್ತು ಮೇಡಮ್ ಇದ್ರಲ್ಲಿ? ಅಶ್ವಿನಿ ಅವರೇ, ದಿವ್ಯ ಅವ್ರ ಪಾತ್ರ ಏನಿತ್ತು ಅಂತ ಅವ್ರ ಮೇಲೂ ಏಟು ಆರೋಪಿ ಹಾಕಿದ್ರಿ? ದಿವ್ಯಾ ಅವರು 12ನೇ ತಾರೀಕು ಹಾಗೂ 17th ಏಪ್ರಿಲ್ ಅಂಡ್ 12th ಏಪ್ರಿಲ್ MLive ಕನ್ನಡದಲ್ಲಿ ಒಂದು ವಿಡಿಯೋನ ಮಾಡ್ತಾರೆ ಗುರೂಜಿ ಮೇಲೆ. ಏನು ಜೈಲೂಟ ಫಿಕ್ಸು, ನೀಲಿ ಚಿತ್ರದ ಅನಾವರಣ, ಈ ರೀತಿ ಪದಗಳನ್ನ ಇಟ್ಕೊಂಡು ದಿವ್ಯಾ ವಸಂತ್ ಅವರು ವಿಡಿಯೋನ ಮಾಡ್ತಾರೆ. ಅದಕ್ಕಾಗಿ ನಾವು ಸಾಮ್ರಾಟ್ ಟಿವಿ, ನಾನಿಲ್ಲಿ ಹೇಳೋದನ್ನ ಸೂಕ್ಷ್ಮವಾಗ ನೀವು ಯೋಚನೆ ಮಾಡಿ ಮ್ಯಾಮ್. ಕೃಷ್ಣಮೂರ್ತಿ ಅಂಡ್ ದಿವ್ಯಾ ವಸಂತ್ ಆರ್ ದ ಪಾರ್ಟೀಸ್ ಇನ್ ದಿಸ್ ಗ್ಯಾಂಗ್ ಅಲ್ಲಿ ಇವರು ಪಾರ್ಟಿಗಳು. ಈಗ 1ಕ್ಕಿಂತ 4 ಜನ ಅಂತ ಇದ್ರೆ ಅದನ್ನ ಗ್ಯಾಂಗ್ ಅಂತಾನೆ ಹೇಳ್ತೀವಿ, ತಪ್ಪಿಲ್ಲ. ಈಗ ನನ್ನ ಜೊತೆ 4 ಜನ ಫ್ರೆಂಡ್ಸ್ ಇದ್ರೆ ಅದನ್ನ ನನ್ನ ಫ್ರೆಂಡ್ ಗ್ಯಾಂಗ್ ಅಂತ ಹೇಳ್ತೀವಿ. ಕೃಷ್ಣಮೂರ್ತಿ ದಿವ್ಯಾ ವಸಂತ್ ಇಸ್ ಅ ಗ್ಯಾಂಗ್. MLive ಕನ್ನಡದಲ್ಲಿ ನಾವು ಆರ್ಡರ್ ತಗೊಂಡ್ ಬಂದಾಗ ಇದೇ ಮೇಡಮ್ ಅವ್ರು ಹೇಳ್ತಾರೆ, ಸಾಮ್ರಾಟ್ ಟಿವಿ ಮೇಲೆ ಆರ್ಡರ್ ತಗೊಂಡ್ ಬಂದ್ರು, ಅದಕ್ಕಾಗಿ ನಾವು MLive ಕನ್ನಡ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಬಿಟ್ಟು ನಾವು ಈ ರೀತಿ ಮಾಡಿದ್ವಿ ಅಂತ. ಹಾಗಾದ್ರೆ ಕೃಷ್ಣಮೂರ್ತಿ ಮೆಮೋ ಸೈನ್ ಮಾಡಿರೋದು ಸುಳ್ಳ? ಎರಡನೇದಾಗಿ MLive ಕನ್ನಡ ನಮ್ಮದೇ ಅಂತ ಇವ್ರಿಲ್ಲಿ ಒಪ್ಕೋಬೇಕಾದ್ರೆ ಲೀಗಲ್ ನೋಟಿಸ್ ಅವರು ಸಾಮ್ರಾಟ್ ಟಿವಿ ಮುಂದೆ ತಗೊಂಡ್ ಹೋದಾಗ ಪರ್ಸನ್ ನಾಟ್ ಫೌಂಡ್ ಅಂತ ವಾಪಸ್ ಕಳಿಸ್ತಾರೆ. ಅದೇ ಕೃಷ್ಣಮೂರ್ತಿ ಅವರು ಆಗ್ಲಿ, ಇದು ಪಕ್ಕಕ್ಕಿಡೋಣ. ಅದಾದ್ಮೇಲೆ 18ನೇ ತಾರೀಕು ನಾವೊಂದು FIR ಮಾಡ್ತೀವಿ. ಏನಂದ್ರೆ ನಮ್ದು 2 ನ್ಯಾಯಾಲಯದ ಆರ್ಡರ್ಗಳನ್ನು ಇದನ್ನ ಉಲ್ಲಂಘನೆ ಮಾಡಿ ಇವರು ಮರುಪ್ರಸಾರ ಮಾಡ್ತಿದ್ದಾರೆ ಅಂತ FIR ಮಾಡದ ಮೇಲೂ ಕೂಡ ನೆಕ್ಸ್ಟ್ FIR ಅಲ್ಲಿ ಆಗತ್ತೆ, ಬೇಲ್ ತಗೊಂಡ್ ಬರ್ತಾರೆ, ಮಾರನೇ ದಿನ ತಿರುಗ್ 3 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಏನ್ ಹೇಳ್ತಾರೆ, ನನಗೆ ಆರ್ಡರ್ ಗೊತ್ತಿಲ್ಲ ಅಂತ. ಹಂಗಂದ್ರೆ FIR ಕಾಪಿಲಿ ನಾವು ಆರ್ಡರ್ ಸಂಖ್ಯೆ 27756195 ಬರ್ದಿರೋದು ಸುಳ್ಳ? ಅದಾದ್ಮೇಲೂ ಕೂಡ ಹೈಕೋರ್ಟ್ ಹೋಗ್ತೀವಿ ನಾವು, ಇವರನ್ನ ಸ್ಟಾಪ್ ಮಾಡ್ಲಿಕ್ಕೆ ಪೊಲೀಸ್ ಅವ್ರಿಗೆ ಡೈರೆಕ್ಷನ್ಸ್ ಕೇಳ್ತೀವಿ ನಾವು ರೆಟ್ ಆಫ್ ಮ್ಯಾಂಡಮಸ್ ಅಲ್ಲಿ. ಅಂದ್ರೆ ಸ್ಟೇಟ್ ಆಫ್ ಕರ್ನಾಟಕಗೆ ಅಥಾರಿಟಿ ಕೊಡಿ, ನಮ್ಮ ಆರ್ಡರ್ ನ ಇಂಪ್ಲಿಮೆಂಟ್ ಮಾಡಿ, ಇವರು ಸಾಕಷ್ಟು ನೋವು ಕೊಡ್ತಿದ್ದಾರೆ ಅಂತ. ಹೈಕೋರ್ಟ್ ಇಂದ ಆರ್ಡರ್ ಬಂದಿರೋದನ್ನ ನಾವು FIR ಅಲ್ಲಿ ಹೇಳ್ತೀವಿ. ಅದಾದ್ಮೇಲೂ ಕೂಡ ಅವರು ತಿರ್ಗಾ 2 ವಿಡಿಯೋ ಮಾಡ್ತಾರೆ. ಬಿಯರ್ ಬಾಟಲ್ ಇಟ್ಕೊಂಡಿದ್ರು, ಮಾಂಸ ತಿಂತಿದ್ರು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಅಂತ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತಹ ಒಂದು ನಮ್ಗೆ ಎವಿಡೆನ್ಸಸ್ ಗಳನ್ನ ಕೊಡ್ಬೇಕು. ಬಾಯಿಗೆ ಬಂದದ್ ಇನ್ನೊಂದು ವಿಡಿಯೋ ಮಾಡ್ತಾರೆ. ಯಾವ್ದೋ ಒಂದು ಆಕೆ ಫೋನ್ ಮೂಲಕ ಹೇಳ್ತಾಳೆ, ನಾನಿದ್ರೆ ಮರ್ಡರ್ ಮಾಡ್ತೀನಿ ಅಂತ. ಮರ್ಡರ್ ಮಾಡೋದು ಅಷ್ಟು ಸಾಮಾನ್ಯವಾದಂತ ಪದನ? ಒಂದು ರಾಜ್ಯಕ್ಕೆ ಬೇಕಾಗಿರುವಂತಹ ಮುಖ್ಯ ವ್ಯಕ್ತಿಯನ್ನ ಮರ್ಡರ್ ಮಾಡ್ತೀವಿ ಅಂತ ಒಂದು ವಿಡಿಯೋನ್ ಬಿಟ್ರೆ ಮರ್ಡರ್ ಯಾರ್ ಬೇಕಾರ ಮಾಡಬಹುದಾ? ನಾನಿಲ್ಲಿ ಯಾಕೆ ಇಷ್ಟೆಲ್ಲ ಉಲ್ಲಂಘನೆ ಇಷ್ಟೆಲ್ಲ ವಿವರವಾಗಿ ನಿಮಗೆ ಹೇಳ್ತಿದ್ದೀನಿ ಅಂದ್ರೆ, ಇದೇ ದಿವ್ಯಾ ವಸಂತ್ ಆಗ್ಲೇ ಹೇಳ್ತಾರೆ, ಕೃಷ್ಣಮೂರ್ತಿ ದಿವ್ಯಾ ವಸಂತ್ ನಾವು ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡುವಂತಹ ಕೆಲಸಗಾರರು ಅಂತ. ಹೈಕೋರ್ಟ್ ಇಂದ ಆರ್ಡರ್ ಬಂದ ಮೇಲೂ ಇನ್ನ ಈ ರೀತಿ ಬಿಯರ್ ಬಾಟ್ಲ್ ಕುಡಿತಾರೆ, ನಾನ್ ವೆಜ್ ತಿಂತಾರೆ, ನಾನು ಇವ್ರನ್ನ ಕೊಲೆ ಮಾಡ್ಬೇಕು, ನಾನು ಇವರಿಂದ ಮೋಸ ಹೋಗಿದ್ದೀನಿ ಅಂತ ವಿಡಿಯೋ ಮಾಡ್ತಾರೆ ಅಂದ್ರೆ, ಇಲ್ಲಿವರೆಗೂ ಮಾಡಿರೋ 8 ವಿಡಿಯೋಗಳು ಕೋರ್ಟ್ ನ ಉಲ್ಲಂಘನೆ ಮಾಡ್ದಂಗಲ್ವಾ? ನಾನು ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ. ಇದ್ರ ಮೇಲೆ ನೀವು ಯಾವ ರೀತಿಯಾದಂತ ನೀವು ಪ್ರಶ್ನೆಯನ್ನ ತಗೊಳ್ತೀರಾ ವಿದ್ಯಾ ಮ್ಯಾಮ್, ಐ ಆಮ್ ರಿಯಲಿ ಒಬ್ಲೈಜ್ ನನ್ಗೆ ಒಂದ್ ಇದನ್ ಕೊಟ್ಟಕ್ಕೆ. ಇದರ ಮೇಲೆಗಡೆ ನೀವು ಯಾವ ರೀತಿ ನೀವು ಇದನ್ನ ಸಮರ್ಥಿಸ್ತೀರಾ ನಿಮಗೆ ಬಿಟ್ಟಿದ್ ಮ್ಯಾಮ್. ಈಗ ಅವರು MLive ಅಲ್ಲಿ ನೀವು ದಿವ್ಯಾ ಅವ್ರಿಗೆ ಹೇಳಿದ್ರೆ ವಿದ್ಯಾ ಅವ್ರಿಗೆ ಹೇಳಿದ್ರೆ ಇದೊಂದು ಕನ್ಫ್ಯೂಷನ್ ಪಾತಾಗ ನನ್ಗೆ ಅವಾಗಿಂದ ದಿವ್ಯಾ ಅಂತಿದಾರೋ ವಿದ್ಯಾ ಅಂತಿದಾರೋ. ಸಾರಿ, ಇಲ್ಲಿ ವಿದ್ಯಾ ಮಲ್ನಾಡ್ ಅನ್ನೋರು ನೀವು ಆಂಕರ್, ನೀವು ನನಗಂತ ಇದೊಂದು ಆಪರ್ಚುನಿಟಿ ಕೊಟ್ರಿ. ಒಂದು ನ್ಯಾಯದಲ್ಲಿ ಯಾವ್ಯಾವ ರೀತಿ ಪರಿಯಾಗಿ ನಾವು ಒಂದು ಟರ್ನ್ ತಗೊಂಡ್ವಿ ಅಂತ, ಅದಕ್ಕಾಗಿ ನಿಮಗ್ ಥ್ಯಾಂಕ್ ಯು ಹೇಳ್ತಾ ಇದೀನಿ. ಇಲ್ಲಿ ದಿವ್ಯಾ ವಸಂತ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಶಿ ಅಗ್ರೀಡ್
that Krishnamurti and Mrs. Divya Vasant are in the gang. ಗ್ಯಾಂಗ್ ಅಂದ್ರೆ ಇವರು ನಾನು ಹೇಳಿಲ್ಲ, ನಾನು ಒಪ್ಕೊಳ್ಳಿಲ್ಲ, ನಾನು ಗ್ಯಾಂಗ್ ಅಲ್ಲಿ ಇದೀನಿ ಅಂತ ನಾನು ಹೇಳ್ತಿಲ್ಲ. ನಾನು ಆ ಚಾನೆಲ್ ಗೆ ಜಾಯಿನ್ ಆಗಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ನೀವು ಗ್ಯಾಂಗ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಡಿ. ನೀವು ಲಾಯರ್ ಏನೋ ಅಶ್ವಿನಿ ಅವರೇ, ನೀವು ಗ್ಯಾಂಗ್ ಅಂತ ಹೇಳ್ಬೇಡಿ. ನಾನು ಗ್ಯಾಂಗ್ ಸೇರ್ಕೊಂಡಿದ್ದೆ ಅಂತ ಎಲ್ಲೂ ನಾನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಷ್ಟೇ ಹೇಳ್ತಿರೋದು. ಅಲ್ಲ, ಗ್ಯಾಂಗ್ ನಾನು ಇದಕ್ಕೆ ಸೇರ್ಕೊಳ್ಳಿ, ನಾನು ಕೆಲಸಕ್ಕೆ ಮಾಡಕ್ ಕೆಲಸ ಮಾಡಕ್ ಸೇರ್ಕೊಂಡಿರೋದು ಸಂಸ್ಥೆಗೆ. ಕೆಲಸ ಮಾಡಕ್ ಸೇರ್ಕೊಂಡಿರೋದು ನ್ಯಾಯ ಏನು ಧರ್ಮ ಏನು ಅಂತ ಮಾತಾಡ್ತಿದ್ದೀರಲ್ಲ, ನ್ಯಾಯ ಏನು ಧರ್ಮ ಏನು ಮಾತಾಡ್ತಿದ್ದೆ. ಇವತ್ತು ಇಷ್ಟು ಹೇಳ್ತಾ ಇದೆಯಲ್ಲ, ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳು ಯಾಕೆ ಇರಲ್ಲ? ನೀನೊಂದು ಹೆಣ್ಮಗಳು ತಾನೆ, ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಯಾಕೆ ಇರಲ್ಲ? ಅವ್ರು ಒಳ್ಳೆ ಕೆಲಸ ಮಾಡಿರೋದು ಯಾವುದು ಗೊತ್ತಿಲ್ಲ. ಜಯಮ್ ಅವರೇ, ಅವ್ರ ಲೈನ್ ಹೌದ್ರಾ? ನನ್ಗೂ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಅಶ್ವಿನಿ ಅವರೇ ಪ್ಲೀಸ್ ಗೋ, ನಿಮ್ ಮಾತು ಪೂರ್ತಿ ಮುಗಿಸ್ಬಿಡಿ, ನಾನು ಆಮೇಲೆ ಇವ್ರನ್ನ ಮಾತಾಡಿಸ್ತೀನಿ. ಅಶ್ವಿನಿ ಮ್ಯಾಮ್, ಅದೇ ಓಕೆ. ವಿದ್ಯಾ ಮ್ಯಾಮ್, ಸಾರಿ, ದೇರ್ ಇಸ್ ಅ ಲೈಟ್ ಕನ್ಫ್ಯೂಷನ್ ಬಿಟ್ವೀನ್ ಯುವರ್ ನೇಮ್ಸ್. ಐ ಆಮ್ ವೆರಿ ಸಾರಿ. ವಿದ್ಯಾ ಮ್ಯಾಮ್, ನೋಡಿ ಈಗ ಅದೇ ಹೈಕೋರ್ಟ್ ಆರ್ಡರ್ ಬಂತು, ಆದ್ಮೇಲೆ FIR ಹೋಗ್ತೀವಿ. ಇಷ್ಟೆಲ್ಲ ನಾವು ನ್ಯಾಯಾಲಯದಲ್ಲಿ ನ್ಯಾಯಯುತವಾಗಿ ನಾನು ಹೋರಾಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅನ್ಯಾಯವಾಗಿ ವಿಡಿಯೋಸ್ ಹಾಕಿರೋರು ಅವ್ರ ನಂಗೊಂದು ಉತ್ತರ. ಇವರು ನಮ್ಮ ಹೆಸರು ಚಾರಿತ್ರ ಹೀನೆ ಮಾಡೋದೇ ಇವ್ರ ಕರ್ತವ್ಯ, ಇವ್ರದ್ದು ಡ್ಯೂಟಿ ಆಗಿರೋದ್ರಿಂದ ನಾನು ತಗೊಂಡ್ ಬಂದಿರುವಂತ ಆರ್ಡರ್, ನ್ಯಾಯಾಂಗದಿಂದ ತಂದಂತ ಆರ್ಡರ್ಗಳು ಎಲ್ಲವನ್ನೂ ಉಲ್ಲಂಘನೆ ಮಾಡಿದ್ದಾರೆ. ಇವರು ನಮ್ಮನ್ನ ಪ್ರಶ್ನೆನೇ ಮಾಡ್ಬೇಕಾದ್ರೆ ಭೂ ಹಗರಣನೇ ಇತ್ತು ಅಂತ ಹೇಳಿದ್ರೆ ಇವರು ಮಾನ್ಯ ನ್ಯಾಯಾಲಯದ ಮುಂದೆ ಸಬ್ಮಿಟ್ ಮಾಡಿ, ನ್ಯಾಯಾಲಯ ಇತ್ತು ನಮ್ಮನ್ನ ಕೇಳಕ್ಕೆ. ಇವ್ರು ಯಾರು ಮ್ಯಾಮ್ ಬೀದಿಗೆ ಇಟ್ಬಿಟ್ಟು ಬಾಯಿಗೆ ಬಂದಿದ್ ಮಾತಾಡಕ್ಕೆ ಇವ್ರಿಗೆ ಯಾರ ಅಧಿಕಾರ ಕೊಟ್ರು? ಈ ಆರ್ಡರ್ ಬಂದ ಮೇಲೆ ಆರ್ಡರ್ ಕ್ಲಿಯರ್ ಆಗಿ ಹೇಳ್ತೀನಿ. ಸಿಟಿ ಸಿವಿಲ್ ಕೋರ್ಟ್ 6195 OS ನಂಬರ್ 2775 OS ನಂಬರ್ ಅಲ್ಲಿ ಆರ್ಡರ್ ಕ್ಲಿಯರ್ ಆಗಿದೆ. ಯಾವುದೇ ರೀತಿ ಡಿಫಾಮೇಟರಿ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಗುರೂಜಿ ಅಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದ್ದ ಮೇಲೂ ಗುರೂಜಿ ಅವ್ರ ಮನೆಯವ್ರನ್ನ ಹೆಸರು ಫೋಟೋ ಬಳಸಿದ್ದಾರೆ. ಹೇಗ್ ಬಳಸಿದ್ರು ಅವರು? ಈ ರೀತಿ ಎಲ್ಲ ಆದ್ಮೇಲೂ ಕೂಡ ಇವರು ಹೈಕೋರ್ಟ್ ಇಂದ ಆರ್ಡರ್ ತಂದಿದೀವಿ ಅಂದ್ರೆ, ಹೈಕೋರ್ಟ್ ಆರ್ಡರ್ ಇದೆ ಅಂತ ಆದ್ಮೇಲೂ ಕೂಡ ಇವರು ಬಾಯಿ ಹೋದಂಗೆ ಮಾತಾಡ್ಬೋದು ಅಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಆರ್ಡರ್ ಇರುವಂತಹ ಆರ್ಡರ್ಗೂ ಇವರು ಉಲ್ಲಂಘನೆ ಮಾಡ್ದಂಗಲ್ವಾ? ಅಶ್ವಿನಿ ಅವರೇ, ಅವ್ರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಅವ್ರು ಹೇಳ್ತಾ ಇರೋದು ಸೂತ್ರಧಾರಿ ಯಾರು, ಕೇವಲ ಪಾತ್ರಧಾರಿ ಮುಖವಾಣಿ ಅಷ್ಟೇ, ನನ್ನ ಹತ್ರ ಬರ್ಕೊಟ್ರು ನಾನು ಹೇಳ್ದೆ ಅಂತ ಅಲ್ವಾ? ಅದು ಯಾವ್ದು ಒಳ್ಳೇದು ಕೆಟ್ಟದ್ದು ಅಂತ ನನಗೆ ಗೊತ್ತಾಗಲ್ವಾ? ಹೌದಾ? ಅಲ್ಲ, ನೀನು ಇಷ್ಟು ವರ್ಷ ನೀನು ಆಂಕರ್ ಆಗಿ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಗೊತ್ತಾಗಲ್ವಾ? ತಡೀರಿ, ಒಂದೇ ಸಲ ಅಟ್ಯಾಕ್ ಮಾಡ್ಬಿಡಿ, ತಡೀರಿ ಮಾತಾಡ್ಬಿಡ್ತೀನಿ. ಬರ್ಕೊಟ್ರು ನಾನು ಹೇಳ್ದೆ ಅಂದ್ರೆ ಬಾಯಿ ಬೆರಳಿಟ್ಟು ಕಚ್ಚಕ್ ಬರ್ಬೇಕು. ತಡೀರಿ, ಅವ್ರು ಕೇಳ್ತಾ ಇದ್ದಾರೆ. ಲಾಯರ್ ಗಿಂತ ದೊಡ್ಡವ್ರೇನ್ರಿ ನೀವು? ಕೇಳ್ತಾರೆ, ತಡೀರಿ. ವಿದ್ಯಾ ಮ್ಯಾಮ್, ನನಗೊಂದ್ ಸ್ವಲ್ಪ, ಯಾಕಂದ್ರೆ ನನ್ನನ್ನ ನೀವು ಕಾಲ್ ತಗೊಂಡಿದ್ದೀರಾ, ನಾನು ನ್ಯಾಯಾಲಯದಲ್ಲಿ ನಡೆದಂತ ಚಿತ್ರೀಕರಣ ನಿಮ್ ಮುಂದೆ ಇಡಬಹುದು, ಇದಕ್ಕೆ ಒಂದ್ ಸ್ವಲ್ಪ ಅವಕಾಶ ಕೊಟ್ಬಿಡಿ ವಿದ್ಯಾ ಮ್ಯಾಮ್. ಆಮೇಲೆ ನೀವು ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನೀವು ಕೋರ್ಟ್ ಅಲ್ಲಿ ಒಂದೇ ಒಂದು ನಿಮಿಷ, ಅಶ್ವಿನಿ ಅವರೇ ಒಂದ್ ನಿಮಿಷ, ಆರ್ಡರ್ ಬಂದ್ಮೇಲೆ ಯಾವಾಗ ಕೋರ್ಟ್ ಅಲ್ಲಿ ಕೇಸ್ ಆಯ್ತು, ನಾವು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಅಂದ್ರೆ ಜಡ್ಜ್ ಗಳ ಮುಂದೆ ನಿಂತ್ಕೊಂಡು ನಾವ್ ಯಾವಾಗ ಬೇಲ್ ತಗೊಂಡ್ ಬಂದ್ವಿ, ಅದಾದ್ಮೇಲೆ ನಾನು ಯಾವ್ದಾದ್ರು ಸುದ್ದಿಯನ್ನ ಆಂಕರಿಂಗ್ ಮಾಡಿದಿನ? ಬಿಫೋರ್ ನನಗೆ ಗೊತ್ತಿರ್ಲಿಲ್ಲ ಇವ್ರದ್ದು ಸಾಮ್ರಾಟ್ ಮೇಲೆ ಸ್ಟೇ ಇತ್ತು, ಸ್ಟಾಂಪ್ ಸ್ಟೇ ಕೊಟ್ರು, ಅದಾದ್ಮೇಲೆ ಕೃಷ್ಣಮೂರ್ತಿ ಅವರು ನಾವು ಹಿಂಗೆ ಹಣಕ್ಕೆ ವಸೂಲಿಗೆ ಎಲ್ಲ ಹೋಗಿದ್ವಿ ಅಂತ ಯಾವ್ದು ಹೇಳಿಲ್ವಾ? ಇದೆಲ್ಲ ಯಾವ್ದು ನನಗೆ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ಇದೆಲ್ಲ ಯಾವ್ದು ನನಗೆ ಗೊತ್ತಿಲ್ಲ. ಒಪ್ಕೊಳ್ತೀರಾ ಇಂಥದ್ದೆಲ್ಲ ಆಗಿದೆ ಅಂತ ಒಪ್ಕೊಳ್ತೀರಾ? ಅಂದ್ರೆ ಅವ್ರ ಆಡಿಯೋ ನೋಡಾದ್ಮೇಲೆ ಅದನ್ನ ನಾನು ಹೇಳ್ತಿರೋದು. ಬಿಫೋರ್ ನನಗೆ ಯಾವ್ದು ಗೊತ್ತಿಲ್ಲ. ಇದೆಲ್ಲ ಮುಚ್ಚಿಟ್ಟು ಬಳಸ್ಕೊಂಡ್ರ? ಅಲ್ಲ, ಬಳಸ್ಕೊಂಡ್ರಲ್ಲ. ಒಂದೇ ಒಂದು ನಿಮಿಷ ರೀ, ನಾನು ಹೇಳ್ಬಿಡ್ತೀನಿ. ಈಗ ಅವ್ರು ಹೇಳಿದ್ರಲ್ಲ ಸ್ಟೇ ತಗೊಂಡ್ಬಂದಿ, ಅಂದ್ರೆ ಇವಾಗ ಯಾವ್ದು ಅಂದ್ರೆ ಕೇಸ್ ಆಗಕ್ಕಿಂತ ಮುಂಚೆ ನಾನ್ ಆಂಕರಿಂಗ್ ಮಾಡಿದ್ದು, ಕೇಸ್ ಆಗಕ್ಕಿಂತ ಮುಂಚೆ ನಾನು ಆಂಕರಿಂಗ್ ಮಾಡಿದ್ದೀನಿ. ಅಂದ್ರೆ ಜೈಲೂಟ ಫಿಕ್ಸ್ ಅದ ಏನು ಹೇಳಿದ್ರು ಅದ ನಾನು ಹೇಳಿದ್ದೀನಿ. ಅಂದ್ರೆ ಕಾನೂನು ಮೂಲಕ ಅದೇನೇನಿರುತ್ತೆ ಆ ಲೆಕ್ಕಾಚಾರದಲ್ಲಿ ನಾನು ಮಾತಾಡಿದ್ದೀನಿ. ಅದೇ ಕೇಸ್ ಆದ್ಮೇಲೆ ಜಡ್ಜ್ ಹತ್ರ ಹೋಗಿ ಬಂದ ಮೇಲೆ ನಂದು ಯಾವ್ದಾದ್ರು ಒಂದೇ ಒಂದು ವಿಡಿಯೋ M-Live ಅಲ್ಲಿ ಅಪ್ಲೋಡ್ ಆಗಿದ್ಯಾ? ನಾನು ಆಂಕರಿಂಗ್ ಮಾಡಿ ಹಾಕಿದೀನಾ? ನಾನು ಅವ್ರ ಮೇಲೆ ಜಿದ್ದು ಸಾಧಿಸದೇ ಆಗಿದ್ರೆ, ನನಗೆ ಆನಂದ್ ಗುರೂಜಿ ಮೇಲೆ ದ್ವೇಷನೇ ಇದ್ದಿದ್ರೆ, ನಾನು ಆಂಕರಿಂಗ್ ಮಾಡಿ ಆ ತಕ್ಷಣನೇ ಮತ್ತೆ ಬಂದ್ಬಿಟ್ಟು ಇನ್ನೊಂದು 4 ವಿಡಿಯೋ ಹೇಳಿದ್ರಲ್ಲ ಅಪ್ಲೋಡ್ ಆಗಿದೆ ಅಂತ ನಾನು ಹಾಕ್ಬೇಕಿತ್ತಲ್ಲ, ನಾನು ಯಾಕೆ ಮಾಡಿಲ್ಲ? ಧರ್ಮ ಹೇಳೋರು ಧರ್ಮ ಕೆಲಸ ಮಾಡಿದಾರೆ ಅಂತೆಲ್ಲ ಅವ್ರ ವಿರುದ್ಧ ತಿರುಗ್ಬಿದ್ರಲ್ಲ, ನಿಮ್ಮನ್ನ ಬಳಸ್ಕೊಂಡಿದ್ದಾರೆ. ಅಲ್ಲ, ಬಳಸ್ಕೊಂಡಿಲ್ಲ. ಈಗ
ಹೋಗಿ ಬಂದು ಮಾನ ಮರ್ಯಾದೆ ಅನ್ಬೇಡ್ರಿ ರೀ. ನೀವೊಬ್ಬ ಹೆಣ್ಮಗಳು ಸುಮ್ನೆ ಹೋಗಿ ಬಂದು ಹಾಡ್ಸ್ಬಿಡ. ಮರ್ಯಾದೆ ಇದೆಯಾ? Don't use that. ಈ ತರ ಮಾಡೋದ್ರಿಂದ ಇವಾಗ ಇವ್ರು ಸುಮ್ನೆ ಇರು. ನಾನು ತಿಳುವಳಿಕೆ ನಾನು ಆ ಪ್ರಶ್ನೆ ಕೇಳೋರ್ಗೂ ಅದಿಲ್ಲ. ಸುಮ್ನೆ ಮಾತಾಡ್ಬೇಡಿ ನೀವು. ಈ ಪ್ಯಾನಲ್ ಇದು ಗೌರವಯುತವಾದ ಅನ್ನೋದು ಇವ್ರಂತಲ್ಲ ಮೇಡಮ್, ಎಷ್ಟು ಜನ ಹೆಣ್ಮಕ್ಳು ಇದನ್ನ ಒಂದು ಏನೋ ಒಂದು ಅವ್ರಿಗೆ ಒಂದು ದಂಧೆ ಆಗ್ಬಿಟ್ಟಿದೆ, ಒಂದು ವ್ಯಾಪಾರ ಆಗ್ಬಿಟ್ಟಿದೆ. ಆಯ್ತಾ? ವ್ಯಾಪಾರ ಆಗ್ಬಿಟ್ಟಿದೆ. ಒಂದಲ್ಲ ಇವತ್ತು ಬೆಳಗ್ಗೆ ಒಂದು ಕೇಸ್ ಮಾಡಿದೆ ಮೇಡಮ್, ಇವತ್ತೊಂದು ಬೆಳಗ್ಗೆ ಗುರೂಜಿಗೂ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಗುರೂಜಿಗೂ ಹನಿ ಟ್ರ್ಯಾಪ್ ಆಗಿದ್ದಾರೆ. ಆಗಿದೆಯಾ? ನಮ್ಮ ಸಿಡಿ ಇದೆ ಸಿಡಿ ಇದೆ ಸಿಡಿ ಇದೆ ಅಂದ್ರೆ ಇನ್ನೇನು? ಒಂದ್ ಸೆಕೆಂಡ್. ಆನಂದ್ ಗುರೂಜಿ ಹನಿ ಟ್ರ್ಯಾಪ್ ಆಗಿದ್ದಾರಾ? ಆನಂದ್ ಗುರೂಜಿ ಹನಿ ಟ್ರ್ಯಾಪ್ ಆಗಿದ್ದಾರಾ? ಏನೋ ಎಲ್ಲೋ ಸಿಡಿ ನೀವೇನೋ ಅವ್ರನ್ನ ಪರಾವಳಿಸ್ಕೊಂಡು ಹೋಗ್ತೀನಿ ಅಂತ ಅವ್ರನ್ನ ಇನ್ನೊಂದ್ ಸ್ವಲ್ಪ ತಳ್ತಾ ಇದ್ದೀರಿ. ನಾವು ಹಂಗೆ ಹೇಳ್ತಾ ಇಲ್ಲ ಮೇಡಮ್, ಇವ್ರು ಹೇಳ್ತಾರಲ್ಲ ಎಲ್ಲ ನಮ್ಮ ಹತ್ರ ಗುರುಜಿ ಪ್ರೂವ್ ಮಾಡ್ಬೇಕಲ್ಲ ಅವರು. ನೀವು ಗುರೂಜಿ ಪರ ಮಾತಾಡಕ್ ಬಂದಿದ್ರೆ ನೀವೆಲ್ಲ ಬಾಯಿಗೆ ಹಾಕಕ್ ಬಂದಿದ್ದೀರಾ? ಹನಿ ಟ್ರ್ಯಾಪ್ ಆಗಿದ್ದಾರಾ? ಅದನ್ನ ಅವ್ರು ಹೇಳಿದ್ದಾರೆ ಮೇಡಮ್, ನಾನು ನೋಡಿದ್ದೀನಿ. ಒಳ್ಳೆತನ ಮಾತಾಡಿದ್ದಾರೆ. ಒಂದ್ ಸೆಕೆಂಡ್. ಅಶ್ವಿನಿ ಮೇಡಮ್ ನೀವೇನೋ ಹೇಳ್ತಾ ಇದ್ದೀರಾ? ದಿವ್ಯಾ, ವಸಂತ್ ಅಂಡ್ ಕೃಷ್ಣಮೂರ್ತಿ is a team. I'm speaking clearly about it. ವಿದ್ಯಾ ಮ್ಯಾಮ್, ಅಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ, ನನ್ನ ಆರ್ಡರ್ ಬಂದ ಮೇಲೆ ನಾನು ಪಬ್ಲಿಷ್ ಮಾಡಿಲ್ಲ, ನನಗೆ ಆರ್ಡರ್ ಇತ್ತು ಅಂತ ಇವ್ರಿಗೆ ಗೊತ್ತಿದ ಮೇಲೆ ಇವ್ರು ಹೇಳ್ತಾರೆ ಕೃಷ್ಣ, ನಾನ್ ಹೇಳ್ತಿರೋದು ಕೃಷ್ಣಮೂರ್ತಿ ಅಂಡ್ ದಿವ್ಯಾ ವಸಂತ್ ಈಸ್ ಅ ಟೀಮ್ ಅಂತ. ಈಗ ಅವ್ರು ಏನ್ ಹೇಳ್ತಿದ್ರೆ, ಇವಾಗ ದಿವ್ಯಾ ವಸಂತ್ ನಾನ್ ಮಾಡೋದ್ನ ನನ್ನನ್ ಯಾಕೆ ಇವ್ರು ಯಾಕೆ ಅಂತ ಹೇಳಿದ್ರೆ, ನಿನ್ನ ಬಾಸ್ ಹೇಳಿದ್ದನ್ನ ನೀನು ಮಾಡದ್ಮೇಲೆ ನಿನ್ನ ಬಾಸ್ ಗೊತ್ತಿತ್ತಲ್ಲ ಆರ್ಡರ್ ಇತ್ತು ಅಂತ ತಿರ್ಗಿ ಯಾಕೆ ಹಾಕಿದ್ರು 7 ವಿಡಿಯೋ? ಅದನ್ನ ನೀವು ಅವ್ರಿಗೆ ಕೇಳ್ಬೇಕು ಮ್ಯಾಮ್, ಯಾಕೆ ಹಾಕಿದ್ರಿ ಅಂತ. ಅದನ್ನ ನೀವು ಅವ್ರಿಗೆ ಕೇಳ್ಬೇಕು. ನೀವು ಗ್ಯಾಂಗು ಟೀಮು ಅಂತ ಇಲ್ಲಿ ಹೇಳ್ಬೇಡಿ. ನಾನು ಯಾವ ಗ್ಯಾಂಗು ಸೇರ್ಕೊಂಡಿಲ್ಲ, ನಾನು ಯಾವ ಟೀಮು ಸೇರ್ಕೊಂಡಿಲ್ಲ. ನಾನು ಹೋಗಿ ಒಂದು ಚಾನೆಲ್ ಸೇರ್ಕೊಂಡಿದ್ದೀನಿ, ನಾನು ಹೋಗಿ ಒಂದು ಚೀಫ್ ಎಡಿಟರ್ ಆಗಿದ್ದೀನಿ, ಆ ಚಾನೆಲ್ ಸೇರ್ಕೊಂಡಿದ್ದೀನಿ. ಗ್ಯಾಂಗ್ ಅಂತ ಹೇಳ್ಬೇಡಿ. ಗ್ಯಾಂಗ್ ಆಯ್ತಾ? ಚೀಫ್ ಎಡಿಟರ್ ಮತ್ತೆಲ್ಲದರಲ್ಲೂ ಪಾತ್ರ ತಗೊಂಡಿರ್ತೀರಾ ದಿವ್ಯಾ? ಏನೇ ಪಾತ್ರ ತಗೊಂಡಿರ್ತೀವಿ. ಈಗ ಗ್ಯಾಂಗ್ ಅನ್ನೋದನ್ನ ಹೊರತುಪಡಿಸಿ ಮಾತಾಡೋದಾದ್ರೆ ನಾನು ಅನ್ಕೊಂಡಿದ್ದೆ ನೀವು ಒಬ್ಬ ಆಂಕರ್ ಅಲ್ಲಿ ಅವ್ರೇನ್ ಕೊಡ್ತಾರ ಅದನ್ನ ಹೇಳ್ಬರೋದು ಅಷ್ಟೇ ಅಂತ. ನೀವು ಚೀಫ್ ಎಡಿಟರ್, ಏನ್ ಆಗು ಹೋಗುಗಳು ಚಾನೆಲ್ ಮೇಲೆ ಏನ್ ಕೇಸ್ ಇದೆ, ಅವ್ರು ಏನ್ ಮಾಡ್ತಾ ಇದಾರೆ, ದಂಧೆ ಮಾಡ್ತಾ ಇದಾರೆ ಅಥವಾ ನಿಯತ್ತಾಗಿ ಜರ್ನಲಿಸಂ ಮಾಡ್ತಿದಾರೆ ಅದೆಲ್ಲ ತಿಳ್ಕೋಬೇಕು. ಚೀಫ್ ಎಡಿಟರ್ ಈಗ ನಂಗೆ ಯಾವ್ದೋ ಒಂದು ಚಾನೆಲ್ ಕರೆದು ಒಂದು ಉನ್ನತ ಸ್ಥಾನ ಕೊಡ್ತೀವಿ ಅಂತ ನಾವು ತಲೆ ಆಡ್ಸಕ್ಕಾಗತ್ತೇನ್ರಿ ದಿವ್ಯಾ? ಅಲ್ಲ ಅದೇ ಹೇಳ್ತಿಲ್ಲ, ತಿಳ್ಕೋಬೇಕು ಅಂತ. ನೀವು ಚೀಫ್ ಎಡಿಟರ್ ಅಂತ ಚಾನೆಲ್ಗೆ. ಹೌದೌದು, ಚೀಫ್ ಎಡಿಟರ್ ಆಯ್ತಾ. ಬಟ್ ನನ್ಗೆ ಇವಾಗ ಇವರು ಏನ್ ಹೇಳಿದ್ರು, ಆನಂದ್, ನಾನ್ ಸಾಮ್ರಾಟ್ ನ್ಯೂಸ್ಗೆ ಚೀಫ್ ಎಡಿಟರ್, ಎಂ ಲೈವ್ ಗೆ ಚೀಫ್ ಎಡಿಟರ್ ಅಲ್ಲ. ಬೇರೆ ಓಕೆನಾ? ಅಶ್ವಿನಿ ಅವ್ರು ಏನ್ ಹೇಳ್ತಿದ್ದಾರೆ? ಪ್ಲೀಸ್ ಗೋ ಹೆಡ್ ಅಶ್ವಿನಿ ಅವರೇ. ವಿದ್ಯಾ ಮ್ಯಾಮ್, ಅವ್ರ ಮಾತನ್ನ ಆಲಿಸಿ, ನಾನು ಸಾಮ್ರಾಟ್ ಟಿವಿಯ ಚೀಫ್ ಎಡಿಟರ್ ಅಂತ. ಸಾಮ್ರಾಟ್ ಟಿವಿ ಮೇಲೆ ಗುರೂಜಿ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ ಆರ್ಡರ್ ಇದ್ರೂ ಕೂಡ ಹೇಗೆ ಎಂ ಲೈವ್ ಕನ್ನಡದಲ್ಲಿ ವಿಡಿಯೋ ಮಾಡಿದ್ರು ಇವರು? ಎಸ್, ಇದಕ್ಕೆ ಒಂದು ಉತ್ತರ ಕೊಡಿ. ಈಗ ಆಂಕರ್ ಆಗಿ ಹೇಳ್ಬಿಡಿ, ಚೀಫ್ ಎಡಿಟರ್ ಆಗಿ ಆ ಚಾನೆಲ್ಗೆ ಹೇಗೆ ತಂದ್ರಿ? ಈಗ ಇರಿ, ಸಾಮ್ರಾಟ್ಗೆ ಸ್ಟೇ ತಗೊಂಡ್ಬಂದಿರೋದು ಯಾವಾಗ 2024 ನಲ್ಲಿ. ನನಗದು ಗೊತ್ತಿಲ್ಲ. 2024 ಅಲ್ಲಿ ಅವ್ರ ಕಾರ್ ಅಡ್ಡ ಹಾಕಿ ಏನೋ ಇದು ಮಾಡಿದಾರೆ, ಅದು ನಾನು ಅಲ್ಲ. ಈಗ ಮಾಡಿದಾರೆ ನಿಮಗೆ ಗೊತ್ತಿಲ್ಲ? ನನಗೆ ಅಲ್ಲ, ಅವ್ರು ಮಾಡಿದಾರೋ ಬಿಟ್ಟಿರೋ ಅದು ಅಂದ್ರೆ ಇವಾಗ ಅವ್ರು ಹೇಳ್ತಿರೋದು ನಾನು ಅಡ್ಡಗಟ್ಟಿದೆ ಅಂತ ಹೇಳ್ತಿರೋದು. ನಂದ್ ಬಗ್ಗೆ ಹೇಳ್ತಿರೋದು ನಾನು ಅಡ್ಡಗಟ್ಟಿ ಅವ್ರ ಹತ್ರ ದುಡ್ಡು ವಸೂಲಿಗೆ ನಾನು ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈದೆ ಅಂತ ಹೇಳಿ ಮೀಡಿಯಾದಲ್ಲಿ ಹೇಳಿರೋದು. ಅದು ನಾನಲ್ಲ. ನಾನು ಇರ್ಲಿಲ್ಲ. ಮುಂದುವರಿಸಿ, ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನೀವ್ ಯಾವಾಗ ಇದು ನಾನಲ್ಲ, ನನ್ ಮೇಲೆ ಹೇಳ್ಬಾರ್ದು ಅವರು ಅಂತ ಯಾವಾಗ ಬರುತ್ತೆ ಗೊತ್ತಾ? ನೀವು ಜಸ್ಟ್ ಅಲ್ಲಿ ಒಂದು ಆಂಕರ್ ಆಗಿದ್ದಾಗ ಮಾತ್ರ. ಇಡೀ ಚಾನೆಲ್ ಚೀಫ್ ಎಡಿಟರ್ ಈಗ 2 ತಿಂಗಳ ಹಿಂದೆ ನಾನು ಚೀಫ್ ಎಡಿಟರ್ ಅಲ್ಲಿ, 2 ತಿಂಗಳ ಹಿಂದೆ ಚೀಫ್ ಎಡಿಟರ್. 2024 ಸೀನಿಯರ್ ಎಡಿಟರ್ ಅಥವಾ ಚೀಫ್ ಎಡಿಟರ್ ಅಂದ್ರೆ ಅಲ್ಲಿನ ಆಗು ಹೋಗುಗಳಿಗೆ, ಅಲ್ಲಿ ಬರುವಂತಹ ಲಾಭಕ್ಕೂ ನೀವೇ ಜವಾಬ್ದಾರಿ, ನಷ್ಟಕ್ಕೂ ನೀವೇ ಜವಾಬ್ದಾರಿ. ಒಪ್ಕೋಬೇಕು. ನೀವು ಬರೀ ಒಬ್ಬ ಆಂಕರ್ ಆಗಿದ್ರೆ ನಾನು ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ. ನಾನ್ ನೋಡಿ, ಇಲ್ಲಿ ನನ್ನ ಸೀನಿಯರ್ ಆಂಕರ್ ಅಂತಾರೆ, ಇವ್ರು ಏನ್ ಕೊಟ್ರು ನಾನು ವಾಪಸ್ ಕ್ವೆಶ್ಚನ್ ಮಾಡ್ತೀನಿ ಅವ್ರಿಗೆ. ಅಂದ್ರೆ ನಂಗೆ ನಂದೇ ಆದಂತಹ ಬೌಂಡ್ರಿಗಳಿದೆ ಅಂತವ್ರು. ನೀವು ಚೀಫ್ ಎಡಿಟರ್, ನೀವು ಅವ್ರೇನೋ ಹೇಳಿದ್ರು ಅಂತ ತಕ್ಷಣ ಕೇಳ್ತೀರಿ, ಆ ಸುದ್ದಿನ ಹೋಗಿ ಓದ್ತೀರಿ. ಏನೋ ಹೇಳಿದ್ರು ನಿಮ್ಮ ಪ್ರೂಫೇ ಇಲ್ಲ. ಪ್ರೂಫ್ ಇದೆಯಲ್ಲ, ಇವಾಗ ಡಾಕ್ಯುಮೆಂಟ್ ಇದೆಯಲ್ಲ, ಆನಂದ್ ಗುರೂಜಿ ಅವ್ರದ್ದು. ಆನಂದ್ ಗುರೂಜಿ ಅವ್ರಿಗೆ ಆಡಿಯೋ ಕೊಡ್ತೀರಿ, 5 ಜನ 4 ಜನ ಅಂತ ಆಡಿಯೋ ಕೊಡ್ತೀರಿ. ಒಂದು ಅದೇನೋ ಇನ್ನೊಂದು ಅಶ್ಲೀಲ ವಿಡಿಯೋ ಇದೆ ಅಂತೀರಿ.
ಪ್ಲೀಸ್ ಪ್ರೂಫ್ ಕೊಡಿ ಹಾಗಾದ್ರೆ. ಅಲ್ಲ ಅಶ್ಲೀಲ ವಿಡಿಯೋದ ನಾನು ಹೇಳಿಲ್ವಲ್ಲ, ನನ್ನ ಬಾಯಿಂದ ಬಂದಿದ್ಯಾ ತೋರಿಸಿ ಜಯಮ್ಮ ಅವರೇ. ಇಲ್ಲಿ ನನ್ನ ವಿಡಿಯೋದಲ್ಲಿ ಬಾಯಿಂದ ನಾನು ಬಂದಿದ್ಯಾ? ನೀವು ಒಂದು ಗಮನ ನಾನು ತಗೊಂಡು ಹೇಳಿದ್ದು. ಈ ನಿಮ್ ದಿವ್ಯಾ ಗೋವಿಂದ ಅಂದ್ಬಿಡಿ, ವಸಂತ್ proof ಇದೆ ಆಕೆ ಮಾತಾಡ್ಬೇಕು. ಅವ್ರು ಅವ್ಳು proof ಇಲ್ಲದೆ ಏನ್ proof ಸೇರಿದ್ದಾಳೆ. ಇದೆ? ಎಲ್ಲಿದೆ? ಇದೆ ಇದೆ ಗಮನದಲ್ಲಿ ಕೆಲಸ CD ಮಾಡ್ತಿದ್ದಾರೆ ಮಾಡ್ಕೊಡ್ತೀರಾ? ಸಮಸ್ಯೆಗೂ ಇವಳಿಗೂ ಜವಾಬ್ದಾರಿ ಇಲ್ಲ. ನಾನೊಬ್ಬ ಪ್ರತ್ಯೇಕ ಇಂಡಿವಿಜುವಲ್ ವ್ಯಕ್ತಿಯಾಗಿ ಮಾತಾಡ್ತಿದ್ದಾಳೆ, ನಾನು ಅದನ್ನ ಸಹಿಸಲ್ಲ. ಅವಳು ಒನ್ ಆಫ್ ದಿ ಚೀಫ್ ಎಡಿಟರ್ ಆಫ್ ಸಾಮ್ರಾಟ್ ಟಿವಿ ಅಂದ್ರೆ ಶಿ ಇಸ್ ಲಯಬಲ್ ಫಾರ್ ದ ಭೂಮಿ ಬಗ್ಗೆ ಅಷ್ಟೇ ಆರ್ಡರ್. ಮಾತಾಡಿರೋದು ನಾನು, ಬೇರೆ ಯಾವ್ದ್ರ ಬಗ್ಗೆ ನಾನು ಮಾತಾಡಿಲ್ಲ. ಭೂಮಿ ಬಗ್ಗೆ ಅಷ್ಟೇ ಮಾತಾಡಿರೋದು, ಅದ್ರ ಬಗ್ಗೆ ಅಷ್ಟೇ ನಾನು ಹೇಳಿರೋದು. ನಿಮ್ಮ ಲಾಸ್ಟ್ ಒಪಿನಿಯನ್ ಅಥವಾ ಕ್ವೆಶ್ಚನ್ ಏನಿದೆ ಅಶ್ವಿನಿ ಅವರೇ, ಪ್ಲೀಸ್ ಗೋ ಹೆಡ್ ಮೇಡಮ್. 24 ಸೆಪ್ಟೆಂಬರ್ ಅಲ್ಲಿ ಆರ್ಡರ್ ಬಂದ ಮೇಲೂ ಕೂಡ ಇದೇ ಸಾಮ್ರಾಟ್ ಟಿವಿಯಲ್ಲಿ 1 ತಿಂಗಳು ಮುಂಚೆ ತಿರ್ಗಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ತಾರೆ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಹಾಕ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ತಾರೆ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕ್ತಾರೆ. ಅಂದ್ರೆ ಇವರಿಗೆ ಸಾಮ್ರಾಟ್ ಟಿವಿ ಆರ್ಡರ್ ಇದ್ರೂ ಕೂಡ ಅಲ್ಲೊಂದು ಉಲ್ಲಂಘನೆ ಆಯ್ತಲ್ವಾ? ಇವರು ಹೇಳ್ತಿದ್ದಾರೆ ನಾವು ಸಮಾಜಕ್ಕೆ ಕೊಟ್ಬಿಡ್ತೀವಿ, ನಾವು ಸಮಾಜಕ್ಕೆ. ಮಿಸ್ಸಸ್ ದಿವ್ಯಾ ವಸಂತ್, we have filed case on 27th September 2024. ಆಗಿಂದ ಇಲ್ಲಿವರೆಗೂ ನ್ಯಾಯಾಂಗಕ್ಕೆ ನೀವು ಯಾಕೆ ಕೊಟ್ಟಿಲ್ರಿ ಡಾಕ್ಯುಮೆಂಟ್ ನ? ಇಲ್ಲಿ ಕುತ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ನಾವು ಕೊಡ್ತೀವಿ, ವಿಡಿಯೋಗಳು ಮಾಡ್ಕೊಂಡು ಕೊಡ್ತೀವಿ ಅಂತ ಮಾನಸಿಕವಾಗಿ ನೋವನ್ನು ಕೊಡ್ತಿದ್ದೀರಲ್ರಿ. ಸಾಮ್ರಾಟ್ ಟಿವಿಗೆ ಎಂ ಲೈವ್ ಗೆ ದಿವ್ಯಾ ವಸಂತಂಗೆ ಯಾವುದೇ ಸಂಬಂಧ ಇರಲಿಲ್ಲ. 2024 ಅಲ್ಲಿ ದಿವ್ಯಾ ವಸಂತ ಯಾವಾಗ ಆಕ್ಟಿವ್ ಆಗಿದ್ದು 2025 ಅಲ್ಲಿ ಸಾಮ್ರಾಟ್ ಟಿವಿಯಲ್ಲಿ ಆಕ್ಟಿವ್ ಆಗಿದ್ದು. ನನಗೂ ಅವ್ರು ಸ್ಟೇ ಬಂದಿರೋದಕ್ಕೂ ನನಗೂ ಅದಕ್ಕೂ ಯಾವುದು ಸಂಬಂಧ ಇಲ್ಲ. ನಿಮ್ಮ ಓನರ್ ಏನ್ ಹೇಳಿದ್ರು ಮಾಡ್ತೀರೇನ್ರಿ? ಏನು ನಿಮ್ಮ ಓನರ್ ಏನ್ ಹೇಳಿದ್ರು ಮಾಡ್ತೀರಾ? ನನಗೆ ಏನ್ ಆಂಕರಿಂಗ್ ಮಾಡೋದಕ್ಕೆ ಯಾವ ಟಾಪಿಕ್ ಅನ್ನ ಕೊಟ್ಟಿರ್ತಾರೆ ನೋಡಿ, ಇಂತದ್ ಮಾಡಿ ಅಂತ ಹೇಳ್ಕೊಂಡಿರ್ತಾರೆ. ಒಂದ್ಸಲ ಅಲ್ಲಿದ್ದಾಗ ಏನ್ ಮಾತಾಡಲ್ಲ. ಈಗ ಗುರೂಜಿ ಅವ್ರ ಬಗ್ಗೆ ಡಾಕ್ಯುಮೆಂಟ್ ಇದೆ, ಅದನ್ನ ಮಾಡ್ತಾರೆ. ಗುರೂಜಿ ಮಾಡಿರೋ ಸಮಾಜಮುಖಿ ಕೆಲಸಗಳು ಏನು ಗೊತ್ತಿಲ್ವಾ? ಅವ್ರು ಮಾಡಿರೋ ಒಳ್ಳೆತನ ಯಾವ್ದು ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ನಿಮಗೆ ಸರ್ವೈವ್ ಆಗಕ್ಕೆ ಒಂದೇ ಒಂದು ಆಪ್ಷನ್ ಇದೆ ಕೇಳಿ, ನಾನು ಹೇಳ್ತೀನಿ. ನಿಮಗೆ ಸರ್ವೈವ್ ಆಗಕ್ಕೆ ಒಂದೇ ಒಂದು ಆಪ್ಷನ್ ಇದೆ. ನೀವು ಹೇಳಿದ್ರಿ ಇದು ಯಾವ್ದು ನನ್ ಗಮನಕ್ಕೆ ಬರ್ದಲೇ ಆಗಿರೋದು ಅಂತ. ಸೊ ಆ ಗ್ಯಾಂಗ್ ಇರುವಂತದ್ದು ಹೌದು, ಅದನ್ನ ನನ್ನ ಬಳಸ್ಕೊಂಡಿದ್ದಾರೆ, ನನ್ನ ಗಮನಕ್ಕೆ ಬರದೆ ಇದು ಯಾವ್ದು ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ಬಿಟ್ರೆ ಯಾಕೆ ಮಾಡ್ಲಿ? ಅಲ್ಲ ನನ್ನನ್ನು ಬಳಸ್ಕೊಂಡಿದ್ದಾರೆ ಅದು, ಅಥವಾ ಯಾವ್ದೋ ಒಂದು ಗ್ಯಾಂಗ್ ಇದೆ, ನನಗೆ ಗೊತ್ತಿಲ್ಲ ಯಾವ ಗ್ಯಾಂಗ್ ಇದೆ ಏನು ಅಂತ. ನನಗೆ ಗೊತ್ತಿಲ್ಲದ ವಿಚಾರ ಬಗ್ಗೆ ನಾನು ಮಾತಾಡಲ್ಲ. ಇನ್ನೊಂದು ನನ್ನ ಬಳಸ್ಕೊಂಡಿದ್ದಾರೆ, ಆಂಕರಿಂಗ್ ಮಾಡಿ ನನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳೋಣ. ನಾನು ಯಾಕೆ ಹೇಳಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ? ಏನ್ ನಾನು ಅದಕ್ಕೆ ಆಂಕರಿಂಗ್ ಮಾಡಿದೀನಿ, ಏನ್ ಸ್ಕ್ರಿಪ್ಟ್ ಇತ್ತು ಅದಕ್ಕೆ ಆಂಕರಿಂಗ್ ಮಾಡಿದೀನಿ. ನಿಮ್ಮಲ್ಲ ನೀವೇ ಕಾನೂನು ತಿಳಿದವರು. ಭೂ ಕಬಳಿಕೆ ಮಾಡಿದ್ರೆ, ಗೌರ್ಮೆಂಟ್ ಲ್ಯಾಂಡ್ ಅನ್ನ ಕಬಳಿಕೆ ಮಾಡಿದ್ರೆ ಅವ್ರಿಗೆ 3 ವರ್ಷ ಜೈಲ್ ಇಲ್ವಾ? ಈ ಕಾನೂನ್ ಬಗ್ಗೆ ಕಾನೂನ್ ಬಗ್ಗೆ ಪಾಠ ಮಾಡೋರಿಗೆ ಅಲ್ಲಿ ಮಾತಾಡ್ತಿದಾರೆ ಒಬ್ರು, ಕೇಳಿಸ್ಕೋಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ವಾ ನಿಮ್ಗೆ? ಉತ್ತರ ಕೊಡ್ತಾ ಇದಾರೆ, ಎಷ್ಟು ಮಾತಾಡ್ತಿದ್ದಾರೆ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ. ಬರೀ ಮಾತಾಡಿದಷ್ಟು ನಾನು ಕೇಳಿಸ್ಕೋಬೇಕಾ? ನೀವ್ ಹೇಳ್ರಿ, ನೀವು ಹೇಳಿ ನೋಡಿ. ಈಗ ಅದೇ ಅವ್ರಿಗೆ ನಾನು ಕೇಳ್ತಿದ್ದೀನಿ. ಈಗ ನಾನು ಆನಂದ್ ಗುರೂಜಿ, ಅಶ್ವಿನಿ ಮ್ಯಾಮ್ ಕೇಳಿ, ನಾನು ಅವರು ಒಂದು ಸಂಸ್ಥೆಗೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಸಂಸ್ಥೆಗೆ ಒಂದು ನ್ಯಾಯಾಂಗದ ಆದೇಶ ಇದೆ ಅಂದರೆ, ಆದೇಶವನ್ನು ಸಂಸ್ಥೆಯ ಸಂಸ್ಥಾಪಕರು ಅವರ ಅಡಿ ಇರುವಂತಹ ಕೆಲಸಗಾರರಿಗೆ ತಿಳಿಸಿ ಆದ್ಮೇಲೆ ವಿಡಿಯೋ ಮಾಡ್ಬೇಕಾ ಮಾಡಬಾರ್ದ ಅನ್ನೋದು ನನ್ನ ಪ್ರಶ್ನೆ. ನನಗೆ ಇದ್ರ ಬಗ್ಗೆ ಸ್ಟೇ ಇರೋದ್ರ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ನನಗೆ ಮಾಹಿತಿನೇ ಇಲ್ಲ. ಆದೇಶ ಇದು ಯಾವುದು ಗೊತ್ತಿಲ್ಲ. ಎಸ್ಕೇಪ್ ಅಲ್ಲ ಇದು, ಅದು ಈಗ